We looked at chapter 1 and 2 and saw the creation of heaven and earth and the creation of man and woman. ನಾವು ಇಲ್ಲಿಯವರೆಗೂ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆಯನ್ನ ನೋಡಿಕೊಂಡೆವು. ಅದೇ ರೀತಿ ಮಾನವನನ್ನ, ಪುರುಷನನ್ನ ಮತ್ತು ಸ್ತ್ರೀಯನ್ನ ದೇವರು ಹೇಗೆ ಉಂಟು ಮಾಡಿದನು ಎಂಬುದನ್ನ ನೋಡಿಕೊಂಡೆವು. How God said everything is very good. ಮತ್ತು ದೇವರು ಎಲ್ಲವನ್ನು ಒಳ್ಳೆಯದೆಂದು ನೋಡಿದನು. But then last week we saw the tragic chapter 3 when man was tempted, man has fallen into sin. ನಾವು ಕಳೆದ ವಾರ 3ನೇ ಅಧ್ಯಾಯವನ್ನ ನೋಡಿಕೊಳ್ಳುತ್ತಾ ಅಲ್ಲಿ ಮಾನವನು ಹೇಗೆ ಶೋಧನೆಗೆ ಒಳಪಟ್ಟನು ಮತ್ತು ಶೋಧನೆಯಲ್ಲಿ ಆತನು ಬಿದ್ದು ಹೋದನು ಎಂಬುದನ್ನು ನಾವು ನೋಡಿಕೊಂಡೆವು. Eve was deceived and doubted God's word. ಹವ್ವಳು ಆಕೆಯು ಮೋಸ ಹೋಗಿ ದೇವರ ಮಾತುಗಳನ್ನ ಸಂಶಯಿಸಿದಳು. And Satan denied God's word. ಮತ್ತು ಸೈತಾನನು ದೇವರ ಮಾತನ್ನ ಅಲ್ಲಗಳೆದನು. We looked at till verse 7 of chapter 3. ನಾವು 3ನೇ ಅಧ್ಯಾಯದ 7ನೇ ವಚನಗಳವರೆಗೆ ನಾವು ನೋಡಿಕೊಂಡೆವು. Satan tempted from the outside to the inside. ಸೈತಾನನು ಆತನು ಕಾರ್ಯ ಮಾಡುವಂತದ್ದು ಹೊರಗಿನಿಂದ ಒಳಕ್ಕೆ ಅದು ತಾಕುವಂತದ್ದಾಗಿರುತ್ತದೆ, ಹೊರಗಿನಿಂದ ಹೊರಕ್ಕೆ ಪರಿಣಾಮವನ್ನ ಬೀರುತ್ತದೆ. Lust of the eyes, the lust of the flesh and the pride of life, everything attracted from outside, but finally it affected the soul of man. ಶರೀರದ ಆಶೆ, ಕಣ್ಣಿನ ಆಶೆ ಮತ್ತು ಬದುಕು ಬಾಳಿನ ಡಂಬ ಇದೆಲ್ಲವೂ ಮಾನವನಿಂದ ಹೊರಗಿನಿಂದ ಒಳಕ್ಕೆ ಹೋಗುವಂತದ್ದಾಗಿದ್ದರೂ ಅದು ಮಾನವನ ಆತ್ಮಕ್ಕೆ ಅದು ಪರಿಣಾಮ ಬೀರುವಂತದ್ದಾಗಿರುತ್ತದೆ. But when God works, we saw last week, God works from the inside. God says you must be born again because the heart is desperately wicked above all things. We read in Jeremiah. ಆದರೆ ನಾವು ಕಳೆದ ವಾರ ನೋಡಿಕೊಂಡೆವು ಏನೆಂದರೆ ದೇವರು ಅದಕ್ಕೆ ತದ್ವಿರುದ್ಧವಾಗಿ ಒಳಗೆ ಆತನು ಹೃದಯದಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡಿಕೊಂಡ ಹಾಗೆ ನೀನು ನಿನ್ನ ಹೃದಯವನ್ನ ನೀನು ತೊಳಕೊಳ್ಳಬೇಕು ಎಂಬುದಾಗಿ ನಾವು ನೋಡಿಕೊಂಡೆವು. So when we also saw after the fall of man's attempt to cover himself by the fig leaves. ಮತ್ತು ಅದೇ ರೀತಿ ಮಾನವನು ಬಿದ್ದು ಹೋದ ನಂತರ ಆತನು ತನ್ನನ್ನ ಅಂಜೂರದ ಎಲೆಗಳಿಂದ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದ್ದನ್ನು ಕೂಡ ನಾವು ನೋಡಿಕೊಂಡೆವು. Niranjan, can you hear me? ಮತ್ತು ನಾವು ಮಾನವನು Shall I continue, uncle? Yes. Or you please repeat, uncle. Yeah, man is after the fall, instead of admitting his failure, man is trying to cover up his sin. ಮಾನವನು ಬಿದ್ದು ಹೋದ ನಂತರ ತನ್ನ ಪಾಪಗಳನ್ನ ಆತನು ಒಪ್ಪಿಕೊಳ್ಳುವ ಬದಲು ತನ್ನ ಪಾಪಗಳನ್ನ ಆ ಅಂಜೂರದ ಎಲೆಯಿಂದ ಮುಚ್ಚಿಕೊಳ್ಳಲು ಪ್ರಯತ್ನಿಸುವುದನ್ನು ನಾವು ನೋಡಿಕೊಂಡೆವು. Fig leaf is an attempt of man's good work or man's covering, man's righteousness, man's religion. All this represent the fig leaf. ಅಂಜೂರದ ಎಲೆಗಳು ಎಂಬುದಾಗಿ ನಾವು ನೋಡುವಾಗ ಅದು ಮಾನವನ ಪ್ರಯತ್ನಗಳು, ಮಾನವನ ಹೊರಗಿನ ಕಾರ್ಯಗಳು, ಮಾನವನ ಧರ್ಮ ಅಥವಾ ಮಾನವನು ಮಾಡುವಂತಹ ತನ್ನ ಪಾಪವನ್ನ ಪರಿಹಾರ ಮಾಡ್ಲಿಕ್ಕಾಗಿ ಆತನು ಮಾಡುವಂತಹ ಎಲ್ಲಾ ಧಾರ್ಮಿಕ ಕಾರ್ಯಗಳೇ ಆಗಿವೆ. Now let's read verse 8. 8ನೇ ವಚನವನ್ನು ಈಗ 8 and 9. 8 ಮತ್ತು 9ನೇ ವಚನವನ್ನ ಈಗ ನಾವು ಓದಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 8, 9ನೇ ವಚನ. ನವೀನ್. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರ್ತಿ ಎಂದು ಕೂಗಿ ಕೇಳಲು Here we see
man is lost and he is hiding away from God. ಇಲ್ಲಿ ನಾವು ನೋಡುವುದೇನೆಂದರೆ ಮಾನವನು ಆತನು ಕಳೆದು ಹೋಗಿದ್ದಾನೆ ಮತ್ತು ದೇವರಿಂದ ಅವಿತುಕೊಳ್ಳುವುದನ್ನು ನಾವು ನೋಡುತ್ತೇವೆ. But it is God who is searching him, coming and asking him, Adam, where are you? ಆದರೆ ಇಲ್ಲಿ ದೇವರು ಆತನನ್ನು ಹುಡುಕುವವನಾಗಿ ಬಂದು ಆದಾಮನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೇಳುವುದನ್ನು ನಾವು ನೋಡುತ್ತೇವೆ. Adam is not searching for God. ಇಲ್ಲಿ ಆದಾಮನು ದೇವರಿಗಾಗಿ ಹುಡುಕುತ್ತಿಲ್ಲ. But it is God who is seeking the fallen man. ಆದರೆ ಇಲ್ಲಿ ದೇವರು ಬಿದ್ದು ಹೋದಂತ ಮನುಷ್ಯನನ್ನ ಹುಡುಕುತ್ತಿದ್ದಾನೆ. Today in the word of God we are told that we should seek after God. ಇಂದು ದೇವರ ವಾಕ್ಯವು ನಮಗೆ ಹೇಳುವಂತದ್ದು ಏನಾಗಿದೆ ಅಂದರೆ ನೀವು ದೇವರನ್ನ ಹುಡುಕಬೇಕು ಎಂಬುದಾಗಿ. Read Acts 17 verse 26 and 27. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನ ನಾವು ಓದಿಕೊಳ್ಳೋಣ. 26 and 27. 26 ಮತ್ತು 27ನೇ ವಚನ. ಅಪೊಸ್ತಲರ ಕೃತ್ಯ 17, 26 ಮತ್ತು 27ನೇ ವಚನ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕೋರನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. So here we read that God expects us to seek him. ಇಲ್ಲಿ ದೇವರು ಮಾನವನನ್ನ ತನ್ನನ್ನ ಹುಡುಕುವವನನ್ನಾಗಿ ಮಾಡುತ್ತಿರುವುದನ್ನ ನಾವು ನೋಡುತ್ತೇವೆ. We saw yesterday, last week, that when man have sinned, his conscience, he came to a stage of conscience. ನಾವು ಕಳೆದ ವಾರ ನೋಡಿಕೊಂಡೆವೇನೆಂದರೆ ಮಾನವನು ಪಾಪ ಮಾಡಿದಾಗ ಆತನ ಆತ್ಮ ಪ್ರಜ್ಞೆ ಅಥವಾ ಮನಸಾಕ್ಷಿ ಎಂಬಂತದ್ದು ಅದು ಜೀವಂತವಾಯಿತು ಎಂಬುದನ್ನು ನಾವು ನೋಡಿಕೊಂಡೆವು. Up to now, man, Adam and Eve, they were in an innocent stage. They were innocent. ಪಾಪ ಮಾಡುವುದಕ್ಕಿಂತ ಮುಂಚೆ ಆದಾಮ ಹವ್ವರು ಅವರು ಮುಗ್ಧರಾಗಿದ್ದರು ಅಥವಾ ಮುಗ್ಧತೆಯ ಆ ಒಂದು ಹಂತದಲ್ಲಿದ್ದರು ಎಂಬುದಾಗಿ ನಾವು ನೋಡಿಕೊಂಡೆವು. Now they have come to a stage of conscience. Now they are aware of what is right and what is wrong. ಆದರೆ ಈಗ ಒಂದು ಮನಸ್ಸಾಕ್ಷಿಯುಳ್ಳವರಾಗಿ ಕೆಟ್ಟದ್ದು ಯಾವುದು ಒಳ್ಳೆಯದ್ದು ಯಾವುದು ಎಂಬುದನ್ನ ತಿಳಿದುಕೊಳ್ಳಲು ಬಲ್ಲವರಾಗಿದ್ದಾರೆ. So in Acts we saw that God is looking for man to seek him. ಇಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡಿಕೊಂಡೆವು ದೇವರು ಮನುಷ್ಯನು ತನ್ನನ್ನ ಹುಡುಕುವವನನ್ನಾಗಿ ಮಾಡಿದ್ದಾನೆ. That God conscience is in every man's heart from the very birth itself. ಪ್ರತಿಯೊಬ್ಬ ಮಾನವನು ಹುಟ್ಟಿದಾಗಿನಿಂದಲೇ ದೇವರನ್ನ ತಿಳಿದುಕೊಳ್ಳಬೇಕು ಅಥವಾ ದೇವರ ಕುರಿತಾದಂತಹ ಪ್ರಜ್ಞೆ ಆತನಲ್ಲಿ ಅವರಲ್ಲಿ ಇರುತ್ತದೆ. But sad thing is man is seeking in the wrong places and seeking after wrong persons. ಆದರೆ ಇದು ದುಃಖಕರವಾದಂತಹ ಸಂಗತಿ ಏನೆಂದರೆ ಮಾನವನು ತಪ್ಪಾದ ಸ್ಥಳಗಳಲ್ಲಿ ಮತ್ತು ತಪ್ಪಾದ ವ್ಯಕ್ತಿಗಳಲ್ಲಿ ದೇವರನ್ನ ಹುಡುಕುತ್ತಿದ್ದಾನೆ. But thank God that our God is a seeking God. He came and asked Adam, where are you? ನಮ್ಮ ದೇವರು ಆತನು ನಮ್ಮನ್ನ ಹುಡುಕುವ ದೇವರಾಗಿರುವುದರಿಂದ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನು ಆದಾಮನನ್ನು ಹುಡುಕಿಕೊಂಡು ಬಂದನು. ಆದಾಮನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಹೇಳಿದನು. In Luke 19:10 we read Jesus coming to seek and save that which was lost. ಲೂಕ 19ನೇ ಅಧ್ಯಾಯ 10ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದನ್ನು ನಾವು ನೋಡುತ್ತೇವೆ. ಅದೇನೆಂದರೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸಲಿಕ್ಕೆ ಬಂದನು. In verse 8 we get a clue that God was in the habit of coming down to the garden in the cool of the day and have fellowship with Adam and Eve earlier. ಆದಿಕಾಂಡ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಮಗೆ ಒಂದು ಸುಳಿವು ಸಿಕ್ಕುತ್ತದೆ. ಅದೇನೆಂದರೆ ದೇವರು ಇದಕ್ಕಿಂತ ಮುಂಚೆಯೂ ಆದಾಮ ಮತ್ತು ಹವ್ವಳನ್ನ ಸಂಧಿಸಲಿಕ್ಕೆ ಏದೇನ್ ವನಕ್ಕೆ ಇಳಿದು ಬರುತ್ತಿದ್ದನು ಎಂಬುದು ನಮಗೆ ಗೊತ್ತಾಗುತ್ತದೆ. There was unhindered fellowship with God, Adam and Eve. ಆದಾಮ ಮತ್ತು ಹವ್ವರು ಯಾವುದೇ ಭಯವಿಲ್ಲದೆ ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದುತ್ತಿದ್ದರು ಎಂಬುದಾಗಿ ಇದರಿಂದ ಗೊತ್ತಾಗುತ್ತದೆ. Now sin brought a gap, a break in that fellowship and relationship. ಆದರೆ ಈಗ ಪಾಪವು
ಅವರ ದೇವರೊಟ್ಟಿಗಿನ ಸಂಬಂಧದಲ್ಲಿ ಬಿರುಕನ್ನ ಅಥವಾ ಒಡಕನ್ನ ತಂದು ಹಾಕಿದೆ. Now we should not feel that when God asking, where are you? God is not asking for information as if he didn't know. ಇಲ್ಲಿ ದೇವರು ಮನುಷ್ಯನೇ ಅಥವಾ ಆದಾಮನೇ ನೀನು ಎಲ್ಲಿರುತ್ತಿ ಎಂಬುದಾಗಿ ಕೇಳುವಾಗ ದೇವರು ತನಗೆ ಗೊತ್ತಿರಲಿಲ್ಲವೇನೋ ಮನುಷ್ಯನು ಎಲ್ಲಿದ್ದಾನೆ, ಅದಕ್ಕಾಗಿ ಈ ರೀತಿ ಕೇಳುತ್ತಿದ್ದಾನೆ ಅಂದುಕೊಳ್ಳಬಾರದು. God is looking for a confession from Adam. ಇಲ್ಲಿ ದೇವರು ಆದಾಮನಿಂದ ಆ ಪಾಪದ ಅರಿಕೆಗಾಗಿ ಅಥವಾ ಪಶ್ಚಾತ್ತಾಪಕ್ಕಾಗಿ ಬಯಸುತ್ತಿದ್ದಾನೆ. But instead he is blaming Eve. ಆದರೆ ಅದಕ್ಕೆ ಬದಲಾಗಿ ಆದಾಮನು ಹವ್ವಳ ಮೇಲೆ ದೂರು ಹೇಳುವುದನ್ನು ನಾವು ನೋಡುತ್ತೇವೆ. Now let's read verse 10 to 12. 10ರಿಂದ 12ನೇ ವಚನವನ್ನು ಈಗ ಓದಿಕೊಳ್ಳೋಣ. ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರ್ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು, ಆ ಮನುಷ್ಯನು ನನ್ನ ಎಷ್ಟು 12 ವರೆಗೆ ಬ್ರದರ್. ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. Here we read that instead of a confession of his sin, he is blaming Eve and he is covering up that. ಇಲ್ಲಿ ನಾವು ನೋಡುವಾಗ ಆದಾಮನು ತನ್ನ ಪಾಪಗಳನ್ನ ಒಪ್ಪಿಕೊಳ್ಳುವ ಬದಲು ಅದನ್ನ ಮುಚ್ಚಲಿಕ್ಕಾಗಿ ಹವ್ವಳ ಮೇಲೆ ತಪ್ಪು ಹೊರಿಸುವುದನ್ನ ನಾವು ನೋಡುತ್ತೇವೆ. When you look at chapter 2, when Eve was made by God and brought to Adam, he had a song, a love song for him. Now he quickly changed it to, the woman you gave to be with me gave and I ate. He is putting the blame on the woman. 2ನೇ ಅಧ್ಯಾಯದ 23ನೇ ವಚನದಲ್ಲಿ ದೇವರು ಹವ್ವಳನ್ನ ಆದಾಮನ ಎಲುಬಿನಿಂದ ಸೃಷ್ಟಿಸಿ ಆತನ ಬಳಿಗೆ ಕರೆದುಕೊಂಡು ಬರುವಾಗ ಆಕೆಯ ಕುರಿತು ಒಂದು ಪದ್ಯ ಹಾಡುವುದನ್ನು ನಾವು ನೋಡಿದೆವು. ಆದರೆ ಈಗ ಅದೇ ಆದಾಮನು ಹವ್ವಳ ಮೇಲೆ ದೂರುತ್ತಿದ್ದಾನೆ. He's calling the woman you gave. ಇಲ್ಲಿ ಆತನು ನೀನು ನನಗೆ ಕೊಟ್ಟ ಸ್ತ್ರೀಯು ಎಂಬುದಾಗಿ ಹೇಳುತ್ತಿದ್ದಾನೆ. Same like Job's wife blaming God for the condition what happened to Job. ಯಾವ ರೀತಿ ಅಂದರೆ ಯೋಬನ ಹೆಂಡತಿಯು ಯೋಬನಿಗಾದ ಪರಿಸ್ಥಿತಿಗಾಗಿ ದೇವರನ್ನ ದೂಷಿಸಿದ ಹಾಗೆ. Here in one sense Adam is telling, you are the one who gave this woman to be with me and she gave and I ate, so the blame goes to God. ಇಲ್ಲಿ ಆದಾಮನು ಇನ್ನೊಂದು ರೀತಿಯಲ್ಲಿ ಹೇಳುತ್ತಿರುವುದೇನೆಂದರೆ, ನೀನು ನನಗೆ ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು, ಆದ್ದರಿಂದ ನಾನು ನಿರ್ದೋಷಿ, ಆದರೆ ದೋಷವು ದೇವರದೇ ಎನ್ನುವ ರೀತಿಯಲ್ಲಿ ಆತನು ಮಾತಾಡುತ್ತಿದ್ದಾನೆ. The sin brought fear and shame, as we seen earlier. Now it also brought fear. Man is trying to avoid God and hide away from God. ಇಲ್ಲಿ ನಾವು ಹಿಂದೆ ನಾವು ನೋಡಿಕೊಂಡ ಹಾಗೆ ಪಾಪವು ಮನುಷ್ಯನಲ್ಲಿ ಒಂದು ನಾಚಿಕೆಯನ್ನ ಮತ್ತು ಗರ್ವವನ್ನ ಉಂಟು ಮಾಡಿತು ಎಂಬುದಾಗಿ ನಾವು ನೋಡಿಕೊಂಡೆವು. ಆದರೆ ಈಗ ಅದರೊಟ್ಟಿಗೆ ದೇವರ ಭಯವನ್ನು ಸಹ ಅದು ಉಂಟು ಮಾಡುತ್ತಿದೆ. We also in Adam's statement we see a truth, the woman whom you gave to be with me. ಇಲ್ಲಿ ನಾವು ನೋಡುವಾಗ ಆದಾಮನ ಮಾತಿನಲ್ಲಿ ಸತ್ಯ ಅಡಗಿದೆ. ಅದೇನೆಂದರೆ, ನೀನು ನನ್ನ ಜೊತೆ ಇರಲಿಕ್ಕೆ ಕೊಟ್ಟಂತಹ ಸ್ತ್ರೀಯು. A man and wife are to be together. ಸ್ತ್ರೀ ಮತ್ತು ಪುರುಷನು ಅಥವಾ ಗಂಡ ಮತ್ತು ಹೆಂಡತಿಯು ಅವರು ಯಾವಾಗಲೂ ಒಟ್ಟಿಗೆ ಇರಬೇಕು. And if you are married, you are supposed to dwell with your wife. ನೀವು ಮದುವೆ ಆಗಿರುವುದಾದರೆ ನಿಮ್ಮ ಹೆಂಡತಿಯೊಟ್ಟಿಗೆ ನೀವು ವಾಸಿಸುತ್ತಿರಬೇಕು. In Peter's epistle, 1 Peter 3:7, we are reminded that the man has to dwell with the woman wife with an understanding way and honor her. 1 ಪೇತ್ರನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಪೇತ್ರನು ಹೇಳುವುದೇನೆಂದರೆ,
ಮನುಷ್ಯನು ತನ್ನ ಸ್ತ್ರೀಯೊಟ್ಟಿಗೆ ಹೊಂದಾಣಿಕೆಯಿಂದ ಜೀವಿಸಬೇಕು ಎಂಬುದಾಗಿ ಆತನು ಅಲ್ಲಿ ಹೇಳುತ್ತಾನೆ. So a woman and man after marriage living in separate place, living one person in the Gulf, one person in Kerala or Karnataka, it is not God's desire. ಮದುವೆಯಾದ ನಂತರ ಗಂಡ ಮತ್ತು ಹೆಂಡತಿ ಬೇರೆ ಬೇರೆ ವಾಸಿಸುವುದು, ಹೆಂಡತಿ ಕೇರಳದಲ್ಲಿದ್ದರೆ ಗಂಡ ಗಲ್ಫ್ ದೇಶದಲ್ಲಿರುವುದು, ಅಥವಾ ಹೆಂಡತಿ ಒಂದು ಊರಿನಲ್ಲಿರುವುದಾದ್ರೆ ಗಂಡ ಇನ್ನೊಂದು ಊರಿನಲ್ಲಿ ಕೆಲಸಕ್ಕಾಗಿ ಇರುವುದು, ಇದು ದೇವರ ಚಿತ್ತವಲ್ಲ, ಉದ್ದೇಶವಲ್ಲ. And Adam himself is saying, the woman you gave to be with me. ಅಲ್ಲಿ ಆದಾಮನು ತಾನೇ ಹೇಳುತ್ತಿದ್ದಾನೆ, ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಎಂಬುದಾಗಿ ಹೇಳುತ್ತಿದ್ದಾನೆ. Now he is blaming the wife, at the same time he is recognizing that she was supposed to be with me. ಇಲ್ಲಿ ಆತನು ಆ ಸ್ತ್ರೀಯ ಮೇಲೆ ತಪ್ಪು ಹೊರಿಸುವವನಾಗಿದ್ದರೂ ಸಹ ದೇವರು ಆ ಸ್ತ್ರೀಯನ್ನ ತನ್ನ ಜೊತೆಯಲ್ಲಿರುವುದಕ್ಕೆ ಕೊಟ್ಟನು ಎಂಬುದನ್ನ ಗುರುತಿಸುತ್ತಿದ್ದಾನೆ. How many family lives are broken because of husband and wife living separate because of money? That is the main criteria. ಎಷ್ಟು ಕುಟುಂಬಗಳು ಗಂಡ ಹೆಂಡತಿರು ಮತ್ತು ಅವರ ಸಂಬಂಧ ಮುರಿದು ಹೋಗಿದೆ, ಅದಕ್ಕೆ ಕಾರಣವೇನೆಂದರೆ ಹಣ. I know there are lakhs of people from the state of Kerala who are living in this kind of a situation. Man is in one place, the wife is in another place, and lot of consequences. The children suffer so many consequences because of living separate. ನನಗೆ ಅನೇಕ ಲಕ್ಷಾಂತರ ಮಂದಿಗಳು ಕೇರಳದಲ್ಲಿರುವಂತವರು ಇಂತಹ ಪರಿಸ್ಥಿತಿಯಲ್ಲಿ ಇರುವುದನ್ನ ನಾನು ನೋಡಿದ್ದೇನೆ. ಇದರಿಂದ ಗಂಡ ಹೆಂಡತಿ ಬೇರೆ ಬೇರೆ ಆಗಿರುವುದರಿಂದ ಅದರ ಪರಿಣಾಮವನ್ನು ಮಕ್ಕಳು ಅನುಭವಿಸುವುದನ್ನ ನಾವು ನೋಡುತ್ತಿದ್ದೇವೆ. Okay, coming back to our topic here, that Adam, instead of admitting it, he is blaming someone else. That is where this blame game started from there on. ನಮ್ಮ ವಿಷಯಕ್ಕೆ ನಾವು ಹಿಂತಿರುಗಿ ಬರುವಾಗ ಇಲ್ಲಿ ಆದಾಮನು ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುವ ಬದಲು ತಪ್ಪು ಹೊರಿಸುತ್ತಿದ್ದಾನೆ ಸ್ತ್ರೀಯ ಮೇಲೆ. ಇಲ್ಲಿಂದಲೇ ಒಬ್ಬರ ಮೇಲೆ ದೂರುವ ಕಾರ್ಯ ಅದು ಪ್ರಾರಂಭವಾದದ್ದು. When Eve was approached by the snake or the devil, she should have told Adam is the head of the house, let me inquire with him. He is the one who was given the commandment. Instead, Eve is debating with Satan, and that caused her being deceived. ಇಲ್ಲಿ ನಾವು ನೋಡುವಾಗ ಸ್ತ್ರೀಯು ಸೈತಾನನು ಆಕೆಯನ್ನ ಶೋಧಿಸಲಿಕ್ಕೆ ಆಕೆಯ ಬಳಿಗೆ ಬರುವಾಗ, ಪ್ರಶ್ನೆಗಳನ್ನ ಕೇಳುವಾಗ ಆಕೆಯು ಸೈತಾನನಿಗೆ ಹೇಳಬೇಕಿತ್ತು, ಪುರುಷನನ್ನ ನನ್ನ ಮೇಲೆ ಅಧಿಕಾರ ನಡೆಸಲು ಆತನಿಗೆ ಅಧೀನಳಾಗಲಿಕ್ಕೆ ದೇವರು ಕೊಟ್ಟಿದ್ದಾನೆ, ಆದ್ದರಿಂದ ನೀನು ಪುರುಷನ ಬಳಿಗೆ ಹೋಗಿ ಈ ಪ್ರಶ್ನೆಗಳನ್ನು ಕೇಳು ಎಂಬುದಾಗಿ ಆಕೆ ಹೇಳಬೇಕಾಗಿತ್ತು. ಬದಲಾಗಿ ಸೈತಾನನೊಟ್ಟಿಗೆ ಆಕೆಯು ವಿವಾದ ಮಾಡುವುದನ್ನ ನಾವು ನೋಡಿದೆವು. So here we see Eve acting independently from the role that was given to her. ಇಲ್ಲಿ ನಾವು ನೋಡುವಾಗ ತನಗೆ ಕೊಟ್ಟಂತಹ ಆ ಒಂದು ಕ್ಷೇತ್ರವನ್ನ ಅಥವಾ ತನಗೆ ಕೊಟ್ಟಂತಹ ಪಾತ್ರವನ್ನ ಬಿಟ್ಟು ಆಕೆಯು ಸ್ವತಂತ್ರಳಾಗಿ ಕೆಲಸ ಮಾಡುವುದನ್ನ ನಾವು ನೋಡುತ್ತೇವೆ. Now when you come to the New Testament in 1 Corinthians 11:10, we are reminded that the women should have a symbol on her head, musuku, because of the angels. Can we read that? 1 Corinthians 11:10. 1 ಕೊರಿಂಥ 11ನೇ ಅಧ್ಯಾಯ 10ನೇ ವಚನವನ್ನು ದಯಮಾಡಿ ಓದಿರಿ. ಅಲ್ಲಿ ಸ್ತ್ರೀಯು ಆಕೆಯು ದೇವದೂತರ ನಿಮಿತ್ತ ತನ್ನ ತಲೆಯನ್ನ ಮುಚ್ಚಿಕೊಳ್ಳಬೇಕು, ತನ್ನ ಕೂದಲನ್ನ ಮುಚ್ಚಿಕೊಳ್ಳಬೇಕು, ಮುಸುಕು ಹಾಕಿಕೊಳ್ಳಬೇಕು ಎಂಬುದಾಗಿ ಕೊಟ್ಟಿರುವುದನ್ನು ನಾವು ನೋಡುತ್ತೇವೆ. ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು. Our gatherings are observed by the angels. ನಮ್ಮ ಕೂಡುವಿಕೆಯನ್ನ ದೇವದೂತರು ಅವರು ಗಮನಿಸುತ್ತಿರುತ್ತಾರೆ. In the Garden of Eden, angels saw the woman acting independently and bringing mankind into sin. ಆದಿಕಾಂಡದಲ್ಲಿ ಏದೇನ್ ವನದಲ್ಲಿ ಸ್ತ್ರೀಯು ಆಕೆಯು ಪುರುಷನನ್ನ ಬಿಟ್ಟು ಸ್ವತಂತ್ರವಾಗಿ ಕಾರ್ಯ ಮಾಡುವುದನ್ನ, ಅದರ ನಿಮಿತ್ತ ಶಾಪವು ಮತ್ತು ಪಾಪವು ಲೋಕವನ್ನು ಪ್ರವೇಶಿಸುವುದನ್ನ ದೇವದೂತರು ಗಮನಿಸುತ್ತಿದ್ದರು. But in the New Testament, when the sisters put a symbol of that authority that she has
her husband has over her, when she put that, the angels are seeing, observing, it brings glory and honor to God. ಆದರೆ ಅದೇ ಹೊಸ ಒಡಂಬಡಿಕೆಗೆ ಬರುವಾಗ ಸ್ತ್ರೀಯು ಪುರುಷನಿಗೆ ಅಧೀನಳಾಗಿ ದೇವರು ಕೊಟ್ಟಂತಹ ಆ ಆಜ್ಞೆಗೆ ವಿಧೇಯಳಾಗಿ ತನ್ನ ತಲೆಯ ಮೇಲೆ ಮುಸುಕನ್ನು ಹಾಕಿಕೊಳ್ಳುವಾಗ ದೇವದೂತರು ಅದನ್ನ ಗಮನಿಸಿ ದೇವರಿಗೆ ಘನವನ್ನ ತರುತ್ತಾರೆ. So in God asking Adam, he passed the buck. He is telling it is the woman who gave and I ate it. ಇಲ್ಲಿ ಆದ್ದರಿಂದಲೇ ಆದಾಮನು ಹೇಳುತ್ತಿದ್ದಾನೆ, ನೀನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. Now when we look at verses 13 and 13 to 14, please read that. 13-14 ವಚನವನ್ನು ದಯಮಾಡಿ ಓದಿರಿ. ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು ಎಂದು ಕೇಳಲು, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ. Here we see that the woman does the same thing that Adam did. She is blaming the serpent. ಇಲ್ಲಿ ಆದಾಮನು ಮಾಡಿದ ಕಾರ್ಯವನ್ನೇ ಸ್ತ್ರೀಯು ಮಾಡುವುದನ್ನ ನಾವು ನೋಡುತ್ತೇವೆ. ಇಲ್ಲಿ ಅವಳು ಆ ಸರ್ಪದ ಮೇಲೆ ದೂರು ಹೇಳುವುದನ್ನ, ತಪ್ಪು ಹೊರಿಸುವುದನ್ನು ನೋಡುತ್ತೇವೆ. The serpent deceived me and I ate. ಸರ್ಪವು ನನ್ನನ್ನ ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. In 2 Corinthians 11:3, this matter is reminded. Please read 2 Corinthians 11:3 in connection with our devotion to the Lord Jesus Christ, our only bridegroom. Please read that. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನವು ಈ ಸಂಗತಿಯನ್ನ ನಮ್ಮ ನೆನಪಿಗೆ ತರುವಂತದಾಗಿದೆ. ಅದನ್ನು ನಾವು ಓದಿಕೊಳ್ಳೋಣ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು. Adam and Eve were complements. They were to complement one another. Instead, now a competition happened between them. ಆದಾಮ ಮತ್ತು ಹವ್ವರು ಒಬ್ಬರಿಗೊಬ್ಬರು ಅವರು ಪೂರಕವಾಗಿರಬೇಕಿತ್ತು, ಒಬ್ಬರಿಗೊಬ್ಬರು ಅವರು ಬೆನ್ನೆಲುಬಾಗಬೇಕಿತ್ತು. ಆದರೆ ಈಗ ಅವರಿಬ್ಬರ ಮಧ್ಯೆ ಇಲ್ಲಿ ಪಂದ್ಯ ಏರ್ಪಡುವುದನ್ನು ನಾವು ನೋಡುತ್ತೇವೆ. This act of Eve and Adam has brought all the sickness and sorrow and suffering, fear, death, war, all that plagued mankind since then. ಆದಾಮ ಮತ್ತು ಹವ್ವರು ಮಾಡಿದಂತಹ ಈ ದೂರುವಂತಹ ಕಾರ್ಯದಿಂದಾಗಲಿ ಇಂದಾಗಿ ಆದಿಯಿಂದಲೂ ಮನುಷ್ಯನು ಉಂಟಾಗಿನಿಂದಲೂ ನಮ್ಮ ಮಧ್ಯದಲ್ಲಿ ಪಾಪ, ಶಾಪ, ರೋಗಗಳು, ರುಜಿನಗಳು ಮತ್ತು ಈ ಲೋಕದಲ್ಲಿ ಸಂಭವಿಸುವಂತಹ ಯುದ್ಧಗಳು, ಭಿನ್ನಾಭಿಪ್ರಾಯಗಳು, ನಾನಾ ವಿಧವಾದ ಸಮಸ್ಯೆಗಳು ಉಂಟಾದವು. This deceiving by Satan is also mentioned in 1 Timothy 2:14. Please read that. ಈ ಸೈತಾನನಿಂದ ವಂಚಿಸಲ್ಪಡುವುದನ್ನ ನಾವು 1ನೇ ತಿಮೋತಿನ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿಯೂ ಸಹ ಓದುತ್ತೇವೆ. ದಯಮಾಡಿ ಅದನ್ನ ಓದಿರಿ. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. Here again we are reminded that it is the woman who was deceived, not Adam. ಇಲ್ಲಿ ಮತ್ತೆ ನಮಗೆ ದೇವರು ನೆನಪು ಕೊಡುತ್ತಿದ್ದಾನೆ, ಏನೆಂದರೆ ಮೋಸ ಹೋದವಳು ಸ್ತ್ರೀಯು, ಆದಾಮನಲ್ಲ. But how Adam acted willfully and was held responsible by God, as we look at God asking Adam first. ಆದರೆ ಇಲ್ಲಿ ಆದಾಮನು ಆತನು ತನ್ನ ಚಿತ್ತಪೂರ್ವಕವಾಗಿ ಕಾರ್ಯ ಮಾಡಿದನು ಮತ್ತು ದೇವರು ಆದಾಮನನ್ನೇ ಲೆಕ್ಕ ಕೇಳುವುದನ್ನ, ಆತನನ್ನೇ ಹೊಣೆಯನ್ನಾಗಿ ಮಾಡುವುದನ್ನ ನಾವು ನೋಡುತ್ತೇವೆ. Every family need to understand this truth. When the headship of the house is for man, man is more accountable before God and responsible before God.
ಪ್ರತಿಯೊಂದು ಕುಟುಂಬವೂ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದೇನೆಂದರೆ ಪ್ರತಿಯೊಂದು ಕುಟುಂಬದಲ್ಲಿಯೂ ನಾಯಕತ್ವವು ಅಥವಾ ಶಿರಸ್ಸಿನ ಪಾತ್ರವನ್ನ ಪುರುಷನು ವಹಿಸುವ ಕಾರಣ ಪುರುಷನೇ ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಆತನೇ ತನ್ನ ಕುಟುಂಬಕ್ಕೆ ಹೊಣೆಯಾಗಿರ್ತಾನೆ. Even though Eve was deceived and she was the one who ate first, God held Adam responsible. We read that in Romans 5 verse 12. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಹವ್ವಳು ಆಕೆಯು ಮೊದಲು ತಪ್ಪು ಮಾಡಿ ಹಣ್ಣನ್ನ ತಿಂದರೂ ಸಹ ದೇವರು ಆದಾಮನನ್ನ ಹೊಣೆಯನ್ನಾಗಿ ಮಾಡುವುದನ್ನು ನಾವು ನೋಡುತ್ತೇವೆ. Romans 5:12, please read that. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. That one man is actually the one Adam, one male. It is the man of the house who Adam willfully, he was not deceived. He willfully partook from the fruit. ಇಲ್ಲಿ ಒಬ್ಬ ಮನುಷ್ಯನಿಂದಲೇ ಎಂಬುದಾಗಿ ಹೇಳುವಾಗ ಆ ಒಬ್ಬ ಮನುಷ್ಯನ ಯಾರೆಂದರೆ ಮೊದಲನೆಯ ಆದಾಮನು. ಆತನೇ ಕುಟುಂಬದ ತಲೆಯಾಗಿದ್ದನು. ಆತನು ಇಷ್ಟಪೂರ್ವಕವಾಗಿ ಅಥವಾ ಚಿತ್ತಪೂರ್ವಕವಾಗಿ ಆತನು ಅಲ್ಲಿ ತಪ್ಪನ್ನ ಮಾಡಿದ್ದನು. So God held him accountable. ಆದ್ದರಿಂದ ದೇವರು ಆತನನ್ನೇ ಹೊಣೆಯನ್ನಾಗಿ ಮಾಡಿದನು. In every family, the sister need to understand your husband has a greater responsibility and role, and you need to pray for him and support him as a complement for a God-honoring family life. ಪ್ರತಿಯೊಂದು ಕುಟುಂಬದಲ್ಲಿಯೂ ಹೆಂಡತಿಯು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನೆಂದರೆ ದೇವರು ಗಂಡನಿಗೆ ದೊಡ್ಡ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಆದ್ದರಿಂದ ತನ್ನ ಗಂಡನಿಗಾಗಿ ನೀವು ಪ್ರಾರ್ಥಿಸಬೇಕು. ಆತನಿಗೆ ದೇವರು ಕೊಟ್ಟಂತಹ ಜವಾಬ್ದಾರಿಯನ್ನ ಆತನು ಸರಿಯಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಆತನಿಗೆ ಜ್ಞಾನಕ್ಕಾಗಿ ನೀವು ದೇವರಲ್ಲಿ ಪ್ರಾರ್ಥಿಸಬೇಕು. So God asked Adam first, where are you? ಆದ್ದರಿಂದ ದೇವರು ಮೊದಲು ಆದಾಮನನ್ನ ಕೇಳಿದನು, ಮನುಷ್ಯನೇ ನೀನು ಎಲ್ಲಿರುತ್ತಿ? Why did you eat the fruit that I told you not to eat? ನಾನು ತಿನ್ನಬಾರದೆಂದು ಅಪ್ಪಣೆ ಕೊಟ್ಟಂತಹ ಹಣ್ಣನ್ನು ನೀನು ತಿಂದಿಯಾ ಎಂಬುದಾಗಿ ಆತನನ್ನ ಕೇಳಿದನು. Who told you you are naked? ಯಾರು ನಿನಗೆ ನೀನು ಬೆತ್ತಲಾಗಿದ್ದಿ ಎಂಬುದನ್ನ ತಿಳಿಸಿದ್ದು ಗೊತ್ತಾಯಿತು. All those statements from God was enough for Adam to repent and confess, but he didn't do that. ದೇವರ ಈ ಪ್ರತಿಯೊಂದು ಪ್ರಶ್ನೆಗಳು ಮತ್ತು ಮಾತುಗಳು ಆದಾಮನಲ್ಲಿ ಪಶ್ಚಾತ್ತಾಪವನ್ನು ಹುಟ್ಟಿಸಿ ಆತನನ್ನ ಪಶ್ಚಾತ್ತಾಪಕ್ಕೆ ನಡೆಸಬೇಕಿತ್ತು. ಹಾಗೆ ಮಾಡಲಿಲ್ಲ ಆದಾಮನು. Woman was deceived, Satan telling you will be like God. ಆದರೆ ಅವಳು ಆಕೆಯು ಮೋಸ ಹೋದಳು. ಏನಂದರೆ ಸರ್ಪದ ಮಾತನ್ನ, ಸೈತಾನನ ಮಾತನ್ನ ನಂಬಿದಳು. ನೀನು ದೇವರ ಹಾಗೆ ಆಗುತ್ತಿ ಎಂಬಂತ ಸುಳ್ಳು ಮಾತನ್ನ ಆಕೆ ನಂಬಿದಳು. In a country like ours, how many human gods are there? People who want to become God. ನಮ್ಮ ಭಾರತ ದೇಶದಂತಹ ದೇಶದಲ್ಲಿ ಆಗಬೇಕು ಎಂಬುದಾಗಿ ಬಯಸುವಂತಹ ದೇವ ಮಾನವರನ್ನ ಎಷ್ಟು ಜನರನ್ನ ನಾವು ನೋಡ್ತೇವೆ ಅಲ್ಲವೇ? The word of God teaches about one God, one Savior, one God who is the judge. ಆದರೆ ಸತ್ಯವೇದ ನಮಗೆ ಬೋಧಿಸುವುದೇನಂತಂದ್ರೆ ಒಬ್ಬನೇ ದೇವರು, ಒಬ್ಬನೇ ರಕ್ಷಕನು ಮತ್ತು ಒಬ್ಬನೇ ನ್ಯಾಯ ತೀರಿಸುವಂತಹ ದೇವರಿದ್ದಾನೆ. So the first result of sin was sense of shame and fear and separation from God. ಆದ್ದರಿಂದ ಪಾಪದ ಮೊದಲನೆಯ ಪರಿಣಾಮವೇನೆಂದರೆ ನಾಚಿಕೆ, ಭಯ ಮತ್ತು ದೇವರಿಂದ ಬೇರ್ಪಡಿಸಲ್ಪಟ್ಟಂತಹ ಮನಸ್ಥಿತಿ. When God came and asked Adam, where are you? It teaches us two important truths. ದೇವರು ಆದಾಮನನ್ನ ಕೇಳುವಾಗ ನೀನು ಎಲ್ಲಿರುತ್ತಿ ಎಂಬುದಾಗಿ ಆ ಒಂದು ಮಾತು ನಮಗೆ ಎರಡು ಸಂಗತಿಗಳನ್ನ ಕಲಿಸುವಂತದಾಗಿದೆ. One, the truth that man became lost. ಆ ಒಂದು ಸತ್ಯ ಯಾವುದೆಂದರೆ ಮಾನವನು ಈಗ ತಪ್ಪಿ ಹೋಗಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. Secondly, it is God who is seeking. ಆ ಎರಡನೆಯ ಸತ್ಯ ಯಾವುದೇನೆಂದರೆ ಇಲ್ಲಿ ಹುಡುಕುತ್ತಿರುವುದು ದೇವರು. It proves man's sin and God's grace. ಇಲ್ಲಿ ಇದು ಮಾನವನ ಪಾಪವನ್ನು ಮತ್ತು ದೇವರ ಕೃಪೆಯನ್ನು ಅದು ನಿರೂಪಿಸುತ್ತಿದೆ. God takes the initiative in our salvation. ನಮ್ಮ ರಕ್ಷಣೆಯ ಕಾರ್ಯದ ವಿಷಯದಲ್ಲಿ
ದೇವರೇ ಮುಂದಾಳತ್ವ ವಹಿಸುವಾತನಾಗಿದ್ದಾನೆ. In Ephesians chapter 1 verse 4 we read that before the foundation of the world he has chosen us in Christ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಈ ರೀತಿ ಓದುತ್ತೇವೆ, ಏನೆಂದರೆ ಆತನು ಜಗದುತ್ಪತ್ತಿಗೆ ಮುಂಚೆಯೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. He lovingly chose us before man was ever created. ಆತನು ಪ್ರೀತಿಸಿ ನಮ್ಮನ್ನ ಮಾನವನು ಉಂಟಾಗುವುದಕ್ಕಿಂತ ಮುಂಚೆಯೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. This is where we see the love of God, the very thing that Satan was asking Eve to doubt, the love and the goodness of God. ಇಲ್ಲಿ ದೇವರ ಪ್ರೀತಿಯನ್ನ ನಾವು ಕಾಣುವವರಾಗಿದ್ದೇವೆ, ಆದರೆ ಸೈತಾನನು ಹವ್ವಳಿಗೆ ಆ ದೇವರ ಪ್ರೀತಿಯನ್ನೇ ಸಂಶಯಿಸುವ ಹಾಗೆ ಮಾಡಿದನು. The very love of God motivated him to send his son and choose us before the foundation of the world. Here is Satan coming and questioning the goodness and love of God. ದೇವರ ಪ್ರೀತಿಯೇ ತನ್ನ ಒಬ್ಬನೇ ಕುಮಾರನಾದಂತಹ ಯೇಸು ಕ್ರಿಸ್ತನನ್ನ ಈ ಲೋಕ ರಕ್ಷಣೆಗಾಗಿ ಭೂಮಿಗೆ ಕಳುಹಿಸಲು ಪ್ರೇರೇಪಿಸಿದಂತದ್ದು. ಆದರೆ ಸೈತಾನನು ಈಗ ಅದೇ ಪ್ರೀತಿಯನ್ನು ಸಂಶಯಿಸುವ ಹಾಗೆ ಆಕೆಯನ್ನ ಪ್ರೇರೇಪಿಸುತ್ತಿದ್ದಾನೆ. Now let's read verse 14 and 15. ಈಗ 14 ಮತ್ತು 15ನೇ ವಚನವನ್ನು ಓದಿಕೊಳ್ಳೋಣ. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿಯೂ ಅಡವಿಯ ಎಲ್ಲಾ ಮೃಗಗಳಲ್ಲಿಯೂ ಶಾಪಗ್ರಸ್ತವಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳಲ್ಲೆಲ್ಲ ಮಣ್ಣೆ ತಿನ್ನುವಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. Here you notice that to Adam, God asked, why did you do this? To Eve, he asked, why did you do that? But to Satan, he didn't ask, why did you do that? ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂದರೆ, ಆದಾಮನಿಗೆ ನೀನು ಏನು ಮಾಡಿದೆ ಎಂಬುದಾಗಿ ಕೇಳಿದನು, ಹವ್ವಳಿಗೆ ನೀನೇನು ಮಾಡಿದೆ ಎಂಬುದಾಗಿ ಕೇಳಿದನು. ಆದರೆ ಸೈತಾನನಿಗೆ ಅಥವಾ ಸರ್ಪಕ್ಕೆ ಅಲ್ಲಿ ನೀನೇನು ಮಾಡಿದೆ ಎಂಬುದಾಗಿ ಕೇಳಲಿಲ್ಲ. Because he is the liar, he is the murderer from the beginning, and he is the source of all evil. And God didn't have to ask him, why did you do this? Because that is his nature. ಯಾಕಂದರೆ ದೇವರಿಗೆ ಗೊತ್ತುಂಟು ಸೈತಾನನು ಆತನು ಸುಳ್ಳಿಗೆ ಮೂಲ ಪುರುಷನು ಮತ್ತು ಆತನು ಆದಿಯಿಂದಲೂ ಕೊಲೆಗಾರನು, ಆತನು ಸುಳ್ಳು ಹೇಳುತ್ತಾನೆ ಎಂಬುದಾಗಿ ತಿಳಿದಿದ್ದರಿಂದ, ಸ್ವಭಾವವೇ ಆತನದು ಸುಳ್ಳಿನದು ಎಂಬುದಾಗಿ ಗೊತ್ತಿದ್ದರಿಂದ ಆತನನ್ನ ಪ್ರಶ್ನೆ ಕೇಳಲಿಲ್ಲ. He is the embodiment of evil and he will never change, and he is the wicked one. He has many names. It all shows that he is the embodiment of evil, and that is his nature. He will never change. That is why there is no salvation for Satan or the fallen angels. ದುಷ್ಟತನಕ್ಕೆ ಮೂಲ ಪುರುಷನು, ದುಷ್ಟತನದ ಮೂಲವೇ ಆತನಾಗಿದ್ದಾನೆ. ದುಷ್ಟತನಕ್ಕೆ ಇನ್ನೊಂದು ಸ್ವರೂಪ ಅಥವಾ ಕನ್ನಡಿ ಎಂಬುದಾಗಿ ಸೈತಾನನ್ನ ಹೇಳಬಹುದು. ಆದ್ದರಿಂದ ಆತನೇ ದುಷ್ಟತನಕ್ಕೆ ಮೂಲ ಕಾರಣನಾದ್ದರಿಂದ ಆತನಿಗೆ ಕ್ಷಮಾಪಣೆ ಆಗಲಿ ಬಿಡುಗಡೆ ಆಗಲಿ ಇಲ್ಲ, ಆತನು ನಾಶ ಮಾಡಲಿಕ್ಕಾಗಿ ಇಡಲ್ಪಟ್ಟಿದ್ದಾನೆ. Here the Lord cursed the serpent. ಇಲ್ಲಿ ದೇವರು ಸರ್ಪಕ್ಕೆ ಶಿಕ್ಷೆ ಕೊಡುವುದನ್ನ ಅಥವಾ ಶಾಪ ಕೊಡುವುದನ್ನು ನೋಡುತ್ತೇವೆ. There's a difference between verse 14 and 15. 14 mostly talking about the serpent as a reptile. 14 ಮತ್ತು 15ನೇ ವಚನಕ್ಕೂ ವ್ಯತ್ಯಾಸವಿರುವುದನ್ನು ನಾವು ನೋಡುತ್ತೇವೆ. 14ನೇ ವಚನದಲ್ಲಿ ಆ ಸೈತಾನನನ್ನ ಅಥವಾ ಸರ್ಪವನ್ನ 14 it is the reptile, ಸರ್ಪ. 14ನೇ ವಚನ ಅದು ಸರ್ಪದ ರೀತಿಯಲ್ಲಿ ಸೈತಾನನನ್ನ ಮಾತಾಡಿಸುವುದನ್ನು ನಾವು ನೋಡುತ್ತೇವೆ. No, it is maybe talking about the serpent, the reptile, the creature. ಅಲ್ಲಿ 14ನೇ ವಚನದಲ್ಲಿ ದೇವರು ಸರ್ಪಕ್ಕೆ ಮಾತಾಡುತ್ತಿರುವುದನ್ನ ನಾವು ನೋಡುತ್ತೇವೆ, ಸರ್ಪವೆಂಬಂತಹ ಸರೀಸೃಪ. But when we come to verse 15, it switches to devil himself. 15ನೇ ವಚನಕ್ಕೆ ಬರುವಾಗ ಆ ಸರ್ಪವು ಅದು ತಾನೇ ಸೈತಾನನಾಗುವುದನ್ನು ನಾವು ನೋಡುತ್ತೇವೆ. Then and in the curse of that, in verse 15 we see what is known as the proto-evangelium. That is the first gospel message in the Bible. 15ನೇ ವಚನವನ್ನ ನಾವು ಪ್ರಪ್ರಥಮವಾದಂತಹ ಸ್ವಾರ್ಥ ವಾಕ್ಯ ಎಂಬುದಾಗಿ ಕರೆಯುತ್ತೇವೆ.
So if serpent, the reptile, the creature was cursed to be degraded, disgrace and defeat, verse 15 switches to the one who was using the serpent, Satan himself. 14ನೇ ವಚನದಲ್ಲಿ ದೇವರು ಸರ್ಪಕ್ಕೆ, ಪ್ರಾಣಿಯಾದಂತಹ ಆ ಸರ್ಪಕ್ಕೆ ಶಾಪ ಕೊಡುವುದನ್ನ, ಅದು ಅನುಭವಿಸುವಾಗಿ ಶಾಪ ಕೊಡುವುದನ್ನು ನಾವು ನೋಡುತ್ತೇವೆ. ಆದ್ರೆ 15ನೇ ವಚನದಲ್ಲಿ ಬರುವಾಗ ಅಲ್ಲಿ ಸೈತಾನನಿಗೆ ದೇವರು ಸರ್ಪವನ್ನು ಉಪಯೋಗಿಸಿದ ಸೈತಾನನಿಗೆ ನೇರವಾಗಿ ಶಾಪ ಕೊಡುತ್ತಿದ್ದಾನೆ. The first gospel message is in Genesis 3 verse 15. ಮೊದಲನೆಯ ಸ್ವಾರ್ಥ ಸಂದೇಶ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಕಾಣುತ್ತೇವೆ. It speaks of the perpetual hostility between Satan and the woman. 15ನೇ ವಚನವು ಸ್ತ್ರೀಯ ಸಂತಾನಕ್ಕೂ ಸೈತಾನನಿಗೂ ಇರುವಂತಹ ನಿತ್ಯತ್ವವಾದಂತಹ ಹಗೆತನದ ಕುರಿತಾಗಿ ಮಾತಾಡುತ್ತದೆ. First between Satan and the woman. ಮೊದಲನೇದಾಗಿ ಸೈತಾನನಿಗೂ ಆ ಸ್ತ್ರೀಯ ಸಂತಾನಕ್ಕೂ ಇರುವ ಹಾಗೆ. No, not ಸ್ತ್ರೀಯ ಸಂತಾನವಲ್ಲ, ಸ್ತ್ರೀಗೂ. You look at verse 15, I will put enmity between you and the woman. ಮೊದಲನೇದಾಗಿ ನಿನಗೂ ಈ ಸ್ತ್ರೀಗೂ, ಅಂದ್ರೆ ಸೈತಾನನಿಗೂ ಸ್ತ್ರೀಗೂ ಇರುವ ಹಗೆತನದ ಕುರಿತಾಗಿ ಮಾತಾಡುತ್ತದೆ. That woman can represent whole mankind, or also it can represent the nation of Israel. Of course, the nation Israel was not started at that time. In Revelation 12, we read about a woman, a child, and the Gadasarpa, the dragon. ಇಲ್ಲಿ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಎಂಬುದಾಗಿ ಹೇಳುವಾಗ, ಸ್ತ್ರೀಯು ಇಡೀ ಮಾನವ ಜನಾಂಗವನ್ನೇ ಆಕೆಯು ಪ್ರತಿನಿಧಿಸುತ್ತಾಳೆ, ಅಥವಾ ಇಸ್ರಾಯೇಲ್ ಸಂತಾನವನ್ನ ಅಥವಾ ಇಸ್ರಾಯೇಲ್ ಜನಾಂಗವನ್ನ ಆಕೆಯು ಪ್ರತಿನಿಧಿಸುತ್ತಾಳೆ. ಅದಕ್ಕೆ ನಮಗೆ ಉದಾಹರಣೆಯಾಗಿ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಆ ಘಟಸರ್ಪವು ಆ ಸ್ತ್ರೀಯನ್ನ ನುಂಗಲಿಕ್ಕೆ ಪ್ರಯತ್ನಿಸುವುದನ್ನ ನಾವು ನೋಡುತ್ತೇವೆ. ಆ ಸ್ತ್ರೀ ಎಂದರೆ ಇಸ್ರಾಯೇಲ್ ಸಂತಾನ. Now hostility between Satan and the woman or mankind. Satan is an enemy of God and enemy of man. ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಎಂಬುದಾಗಿ ಹೇಳುವಾಗ, ಸೈತಾನನು ದೇವರಿಗೂ ಶತ್ರುವಾಗಿದ್ದಾನೆ, ಮಾನವ ಕುಲಕ್ಕೂ ಶತ್ರುವಾಗಿದ್ದಾನೆ. Satan's seed is his agents, and the seed of woman is the Messiah. ಸೈತಾನನ ಸಂತಾನ ಎಂಬುದಾಗಿ ಹೇಳುವಾಗ ಅದು ಆತನಿಗಾಗಿ ಕೆಲಸ ಮಾಡುವಂತಹ ಆತನ ಎಲ್ಲಾ ದೂತರು ಆಗಿದ್ದಾರೆ. ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳುವಾಗ ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನಾಗಿದ್ದಾನೆ. Many times Satan uses people to fulfill his plan. Remember, the Lord had to tell Peter, get behind me, Satan, because Satan was using the people. ಮತ್ತು ನಾವು ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೇನೆಂದರೆ, ಅನೇಕ ಸಂದರ್ಭಗಳಲ್ಲಿ ಸೈತಾನನು ಜನರನ್ನ ಉಪಯೋಗಿಸಿಕೊಂಡು ತನ್ನ ಕಾರ್ಯವನ್ನು ಸಾಧಿಸುತ್ತಾನೆ. ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳಿದ ಮಾತನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕೇನೆಂದರೆ, ಸೈತಾನನೇ ನನ್ನ ಹಿಂದೆ ಬಾ ಎಂಬುದಾಗಿ ಆತನಿಗೆ ಪೇತ್ರನಿಗೆ ಗದರಿಸುವುದನ್ನು ನಾವು ನೋಡುತ್ತೇವೆ. The seed of the woman is none other than the Messiah. ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳುವಾಗ ಅದು ಬೇರೆ ಯಾರು ಅಲ್ಲ, ಆತನೇ ಮೆಸ್ಸಿಯನು. There's only one seed of the woman. All other are born through man's seed. ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳುವಾಗ ಅದು ಕೇವಲ ಒಂದೇ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಬೇರೆ ಎಲ್ಲರೂ ಮನುಷ್ಯರು, ಅವರು ಪುರುಷ ಸಂಕಲ್ಪದಿಂದ ಹುಟ್ಟಿದವರು. So this seed of woman will one day crush the devil's head. ಈ ಸ್ತ್ರೀಯ ಸಂತಾನ ಅಂದ್ರೆ ಯೇಸು ಕ್ರಿಸ್ತನು ಒಂದು ದಿನ ಸೈತಾನನ ತಲೆಯನ್ನ ಆತನು ಜಜ್ಜುತ್ತಾನೆ ಎಂಬುದಾಗಿ ಆಗಲೇ ವಾಗ್ದಾನ ಮಾಡಲ್ಪಟ್ಟಿತು. It is the first prophecy about what was going to take place in Calvary. ಕಲ್ವಾರಿ ಕ್ರೂಜೆಯಲ್ಲಿ ಸಂಭವಿಸುವಂತಹ ಆ ಕಾರ್ಯದ ಮೊದಲನೇ ಪ್ರವಾದನೆ ಇದಾಗಿತ್ತು. Jesus Christ won victory over Satan through his death. ಯೇಸು ಕ್ರಿಸ್ತನು ಸೈತಾನನ ಮೇಲೆ ಜಯ ಗಳಿಸಿದ್ದು ತನ್ನ ಮರಣದ ಮೂಲಕ. Of course, we have to say death and resurrection. ನಾವು ಈ ರೀತಿ ಹೇಳಬೇಕೇನೆಂದರೆ, ಆತನ ಮರಣ ಮತ್ತು ಪುನರುತ್ಥಾನದ ಮೂಲಕ ಸೈತಾನನನ್ನ ಜಯಿಸಿದನು. The cross is only half of the story. We are not saved just by the cross. We are saved by the cross followed by an empty tomb, the resurrection. ಆ ಶಿಲುಬೆ ಎಂಬಂಥದ್ದು ಅದು ಅರ್ಧ ಕಥೆ ಆಗಿದೆ ಅಷ್ಟೇ, ಅಥವಾ ಅರ್ಧ ಚರಿತ್ರೆ ಆಗಿದೆ. ಶಿಲುಬೆ ಆದ ನಂತರ
ಆ ಬರಿದಾದಂತಹ ಸಮಾಧಿ ಅದೇ ನಮ್ಮನ್ನ ರಕ್ಷಣೆಗೆ ನಡೆಸುವಂತದ್ದಾಗಿದೆ. While Jesus is crushing the Satan's head, Satan in turn would bruise the Messiah's head, heel, okay? That means he will suffer physical death. ಮೆಸ್ಸಿಯನು, ಸ್ತ್ರೀಯ ಸಂತಾನವಾದ ಮೆಸ್ಸಿಯನು ಸೈತಾನನ ತಲೆಯನ್ನ ಜಜ್ಜುವಾಗ ಆ ಸೈತಾನನು ಆ ಸ್ತ್ರೀಯ ಸಂತಾನ ಅಥವಾ ಯೇಸು ಕ್ರಿಸ್ತನ ಹಿಮ್ಮಡಿಯನ್ನ ಕಡಿಯುವುದನ್ನು ನಾವು ನೋಡುತ್ತೇವೆ. ಅದರ ಅರ್ಥ ಯೇಸು ಕ್ರಿಸ್ತನಿಗೆ ದೈಹಿಕ ಮರಣವನ್ನ ಆತನು ತಂದನು. So Christ suffered physically and he died. He tasted death. ಆದ್ದರಿಂದಲೇ ಯೇಸು ಕ್ರಿಸ್ತನು ದೈಹಿಕವಾಗಿ ಮರಣವನ್ನ ಅನುಭವಿಸಬೇಕಾಯಿತು, ಕಷ್ಟವನ್ನು ಅನುಭವಿಸಿ ಆತನು ಸತ್ತನು. Which is more serious, crushing the head or immediate, what is it? Bruise the heel. Which is more serious? It is crushing the head. ಯಾವುದು ಅತ್ಯಂತ ಗಂಭೀರವಾದ ಗಾಯ? ತಲೆಯನ್ನ ಜಜ್ಜುವುದೋ ಅಥವಾ ಇಮ್ಮಡಿಯನ್ನ ಕಚ್ಚುವುದೋ? ತಲೆಯನ್ನ ಜಜ್ಜುವುದೇ ಗಂಭೀರವಾದ ಗಾಯ. Yes, Jesus Christ suffered, tasted death, but in that process he crushed the power of Satan. You and I, as God's children, Satan has no power over us. We are victorious over death. ಹೌದು, ಯೇಸು ಕ್ರಿಸ್ತನು ಸೈತಾನನು ಆತನ ಹಿಮ್ಮಡಿಯನ್ನ ಕಚ್ಚುವಾಗ ದೈಹಿಕ ಮರಣವನ್ನ, ಹಿಂಸೆಯನ್ನು ಅನುಭವಿಸಿ ಸಾಯಬೇಕಾಯಿತು. ಆದರೆ ಆ ಕಾರ್ಯದಲ್ಲಿ ಸೈತಾನನ ತಲೆಯನ್ನ ಯೇಸು ಕ್ರಿಸ್ತನು ಜಜ್ಜಿದನು. ಅದರ ಪರಿಣಾಮವಾಗಿ ನಾನು ನೀವು ಎರಡನೆಯ ಮರಣವನ್ನ ಅನುಭವಿಸುವುದಿಲ್ಲ. Seed of woman is suggestion of his virgin birth. ಸ್ತ್ರೀಯ ಸಂತಾನ ಎಂಬುದಾಗಿ ಹೇಳುವಾಗ ಅದು ಆತನು ಕನ್ಯೆಯಲ್ಲಿ ಹುಟ್ಟಿ ಬರುತ್ತಾನೆ ಎಂಬುದನ್ನು ನಮಗೆ ಸೂಚಿಸುತ್ತದೆ. It was not only prophesied in Genesis 3:15, but Isaiah in chapter 7 verse 14 also gives the same prophecy. ಕೇವಲ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನವು ಮಾತ್ರ ಈ ಪ್ರವಾದನೆ ನುಡಿಯುವುದಿಲ್ಲ, ಬದಲಾಗಿ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 15ನೇ ವಚನವೂ ಸಹ ನಮಗೆ Isaiah 7:14, please read that. ಯೆಶಾಯ 7:14 ದಯಮಾಡಿ ಓದಿರಿ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. So we read in Isaiah's prophecy the same thing. The seed of woman will be through the Virgin Mary. ಇಲ್ಲಿ ಯೆಶಾಯನು ಸಹ ಅದೇ ಪ್ರವಾದನೆಯನ್ನ ನುಡಿಯುವುದನ್ನು ನಾವು ನೋಡುತ್ತೇವೆ. ಅದೇನೆಂದರೆ ಆ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು ಎಂಬುದಾಗಿ ಹೇಳುವಾಗ ಸ್ತ್ರೀ ಸಂತಾನ ಅಂದರೆ ಮರಿಯಳು, ಕನ್ಯೆಯಾದ ಮರಿಯಳು ಗರ್ಭ ಧರಿಸುವುದೇ ಅದಾಗಿದೆ. In Matthew 1:18 we see the fulfillment of that. ಮತ್ತು ಈ ಪ್ರವಾದನೆಯ ನೆರವೇರಿಸುವಿಕೆಯನ್ನ ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡುತ್ತೇವೆ. 18ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತಾಯ 1:18ರಲ್ಲಿ ಕ್ರಿಸ್ತನ ಜನನವು, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮನಿಂದ ಬಸುರಾದದ್ದು ತಿಳಿದು ಬಂತು. ಆದರೆ ಆಕೆ we read the prophecy in Genesis 3:15, Isaiah 7:14, and we see in Matthew 1 the fulfillment of that. ನಾವು ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನ, ಅದೇ ರೀತಿ ಯೆಶಾಯನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ ಮಾಡಲ್ಪಟ್ಟಂತ ಪ್ರವಾದನೆಯು ಅದು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನೆರವೇರುವುದನ್ನು ನಾವು ನೋಡುತ್ತೇವೆ. Coming back to Genesis 3:15, before the Lord pronouncing judgment on Eve and Adam, he has given the promise of the coming Savior. What a wonderful God we have. 15ನೇ ವಚನಕ್ಕೆ ನಾವು ಹಿಂತಿರುಗಿ ಬರುವಾಗ, ಆದಾಮ ಮತ್ತು ಹವ್ವಳಿಗೆ ಶಾಪವನ್ನು ಕೊಡುವುದಕ್ಕಿಂತ ಮುಂಚೆಯೇ ದೇವರು ಒಬ್ಬ ಮೆಸ್ಸಿಯನ ಬರುವಿಕೆಯನ್ನ ವಾಗ್ದಾನ ಮಾಡಿದ್ದಾನೆ. ಎಂತಹ ಅದ್ಭುತ ದೇವರು ನಮ್ಮ ದೇವರು ನೋಡಿರಿ. Actually, God did not curse man and woman. He cursed the serpent, Satan, and he cursed the ground. We'll see that later. God cursed the ground because of Adam. But if Adam and Eve were cursed, they would never come out from that. But God didn't curse them.
ಸರಿಯಾಗಿ ನೋಡುವುದಾದರೆ ದೇವರು ಸೈತಾನನಿಗೆ ಆ ಶಿಕ್ಷೆ ಶಾಪವನ್ನು ಕೊಟ್ಟನು. ಅದನ್ನೇ ಆದಾಮ ಮತ್ತು ಹವ್ವರಿಗೆ ಆದಾಮನಿಗೆ ನೇರವಾಗಿ ಶಿಕ್ಷೆಯನ್ನು ಕೊಡಲಿಲ್ಲ, ಬದಲಾಗಿ ಆದಾಮನ ನಿಮಿತ್ತದಿಂದ ಭೂಮಿಯನ್ನು ಶಪಿಸುವುದನ್ನು ನಾವು ನೋಡುತ್ತೇವೆ. ಅದರಿಂದನೇ ಆದಾಮನು ಅಥವಾ ಮನುಷ್ಯನು ಕಷ್ಟಪಡಬೇಕಾಯಿತು, ದುಡಿಯಬೇಕಾಯಿತು. So God's grace and provision before he judging them for their sin. This is what wonderful God that we have. He took the initiative for our salvation before disciplining them for the consequence of their sin. God is providing the promise of a savior. ಎಂತಹ ಅದ್ಭುತವಾದಂತ ನಮ್ಮ ದೇವರು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಅದೇನೆಂದರೆ ಆದಾಮ ಮತ್ತು ಅವ್ವಳನ್ನ ಶಪಿಸುವುದಕ್ಕಿಂತ ಮುಂಚೆಯೇ ಅವರ ಬಿಡುಗಡೆಗೆ ಒಂದು ವಾಗ್ದಾನವನ್ನ, ಬಿಡುಗಡೆಯ ಒದಗಿಸುವಿಕೆಯನ್ನ ನಾವು ನೋಡುತ್ತೇವೆ. ಆ ಶಾಪಕ್ಕಿಂತ ಮುಂಚೆಯೇ ಬಿಡುಗಡೆ, ರಕ್ಷಣೆ. ಇಲ್ಲ, ಅವ್ರಿಗೆ ಶಾಪ ಕೊಟ್ಟಿಲ್ಲ, ಅವರಿಗೆ ದೇರ್ ವಾಸ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪಾಯಿತು, ಶಾಪವಲ್ಲ. ಬಟ್ ಅದಕ್ಕೆ ಮುಂಚೆ, ನ್ಯಾಯ ತೀರ್ಪಿನ ನ್ಯೂಸ್ಗೆ ಮುಂಚೆ ಕೃಪೆಯ ಒದವಿಕೆ, ವಾಟ್ ಇಸ್ ಇಟ್, ಪ್ರೊವಿಷನ್ ಆಫ್ ಎ ಸೇವಿಯರ್. ಅವರಿಗೆ ನ್ಯಾಯ ತೀರಿಸುವುದಕ್ಕಿಂತ ಮುಂಚೆಯೇ, ನ್ಯಾಯ ತೀರ್ಪು ಮಾಡುವುದಕ್ಕಿಂತ ಮುಂಚೆಯೇ ಅವರಿಗೆ ಕೃಪೆಯನ್ನ ಅನುಗ್ರಹಿಸಿ ರಕ್ಷಣೆಯ ಮಾರ್ಗವನ್ನು ಏರ್ಪಡಿಸಿದನು. Now look at verse 16 to 19. 16ರಿಂದ 19ನೇ ವಚನವನ್ನು ಈಗ ನೋಡಿಕೊಳ್ಳೋಣ. ಆಮೇಲೆ ಸ್ತ್ರೀಗೆ, ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ. ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗಿರುವನು ಎಂದು ಹೇಳಿದನು. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನದಲ್ಲೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. Verse 16 to 19, we learn the great truth that sin brings consequences. 16ರಿಂದ 19ನೇ ವಚನದಲ್ಲಿ ನಾವು ಕಲಿತುಕೊಳ್ಳುವಂತಹ ಒಂದು ದೊಡ್ಡದಾದಂತಹ ಪಾಠವೇನೆಂದರೆ, ಪಾಪವು ಪರಿಣಾಮವನ್ನ ತಂದೆ ತರುತ್ತದೆ. There's an inevitable consequence. Man cannot avoid the inevitable consequence of sin. ತಪ್ಪಿಸಿಕೊಳ್ಳಲಾರದಂತಹ ಪರಿಣಾಮ ಅದು ಬಂದೇ ಬರುತ್ತದೆ. ಮಾನವನು ಪಾಪ ಮಾಡುವಾಗ ತಾನು ತಪ್ಪಿಸಿಕೊಳ್ಳಲಾಗದಂತಹ ಪರಿಣಾಮವು ಅದರಿಂದ ಬರುತ್ತದೆ. Women's pain in childbirth. ಸ್ತ್ರೀಯು ಸಂಕಟದಲ್ಲಿ ಅಥವಾ ಬೇನೆಯಲ್ಲಿ, ನೋವಿನಲ್ಲಿ ಮಗುವನ್ನ ಹೆರಬೇಕು. She will be subject to her husband. ಆಕೆಯು ತನ್ನ ಗಂಡನಿಗೆ ಅಧೀನಳಾಗಬೇಕು. ಗಂಡನು ಆಕೆಗೆ ಒಡೆಯನಾಗಿರುತ್ತಾನೆ. And it is also it says here, your desire will be where is it, your desire shall be for your husband and he shall rule over you. Verse 16, last part. 16ನೇ ವಚನದ ಕಡೆಯ ಭಾಗವನ್ನು ನಾವು ನೋಡುವಾಗ, ಗಂಡನ ಮೇಲೆ ನಿನಗೆ ಆಶೆ ಇರುವುದು, ಅವನು ನಿನಗೆ ಒಡೆಯನಾಗುವನು ಎಂಬುದಾಗಿ ನೋಡುತ್ತೇವೆ. Now that verse should not be misunderstood. Gandana mele nimaga aashe, oh what a nice thing, okay? The woman will always love the husband. That is not the meaning. The woman want the husband's role, but he will forcefully rule over you. ಇಲ್ಲಿ ನಾವು ಇದನ್ನ ಗಂಡನ ಮೇಲೆ ಹೆಂಡತಿಗೆ ಆಶೆ ಇದೆ ಎಂಬುದಾಗಿ ಹೇಳಿದರೆ, ಹೆಂಡತಿ ಯಾವಾಗಲೂ ಗಂಡನನ್ನ ಪ್ರೀತಿಸುತ್ತಿರುತ್ತಾಳೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಾರದು. ಅದರ ಬದಲಾಗಿ ಅಲ್ಲಿ ಅದರ ಸತ್ಯಾಂಶವೇನೆಂದರೆ, ಸರಿಯಾದ ಅರ್ಥ, ಗಂಡನ ಮೇಲೆ ಸ್ತ್ರೀಯು ಪುರುಷನ ಅಥವಾ ಗಂಡನ ಸ್ಥಾನವನ್ನು ಕಿತ್ತುಕೊಳ್ಳಬೇಕು, ಗಂಡನ ಸ್ಥಾನವನ್ನ ಕಿತ್ತುಕೊಳ್ಳಬೇಕು ಎಂಬುದಾಗಿ ಪ್ರಯತ್ನಿಸುತ್ತಾಳೆ ಬಲವಂತವಾಗಿ. ಆದರೆ ಪುರುಷನು ಆಕೆಯ ಮೇಲೆ ದೊರೆತನ ಮಾಡುತ್ತಾನೆ. See, before sin entered, it was a relation of complement. They both love each other. They both, and women submit willfully, happily, but now it has become a force and he is going to rule over her. This is part of the consequence of sin.
ಪಾಪವು ಪ್ರವೇಶಿಸುವುದಕ್ಕಿಂತ ಮುಂಚೆ ಸ್ತ್ರೀ ಪುರುಷರ ಸಂಬಂಧವು ಅದು ಒಬ್ಬರಿಗೊಬ್ಬರು ಪೂರಕವಾಗಿ ಒಬ್ಬರನ್ನೊಬ್ಬರು ಬೆನ್ನೆಲುಬಾಗಿ ಅವರು ನಡೆಯುತ್ತಿದ್ದರು, ಒಬ್ಬರ ಮಾತನ್ನು ಒಬ್ಬರು ಕೇಳುವವರಾಗಿ ಜೀವಿಸುತ್ತಿದ್ದರು. ಆದರೆ ಪಾಪವು ಪ್ರವೇಶಿಸುವಾಗ ಸ್ತ್ರೀಯು ಪುರುಷನ ಅಥವಾ ಗಂಡನ ಸ್ಥಾನವನ್ನ ಕಿತ್ತುಕೊಳ್ಳಬೇಕು ಎಂಬುದಾಗಿ ಪ್ರಯತ್ನಿಸುತ್ತಾಳೆ. ಇದೇ ಪಾಪದ ಪರಿಣಾಮವಾಗಿದೆ. The conflict between husband-wife relationship, we see that in many homes, and very few, because that conflict came because of sin. ಪತಿ ಪತ್ನಿಯ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಮತ್ತು ವಿವಾದವು ಬರುವುದನ್ನ ನಾವು ನೋಡುತ್ತೇವೆ. ಇದೇ ಪಾಪದ ಪರಿಣಾಮವಾಗಿದೆ. ಇದನ್ನ ನಾವು ಅನೇಕ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ. Before sin entered, it was a compliment. They both loved each other and they were in that beautiful relationship, but sin separated it, and also it brought conflict in the family life. ಪಾಪ ಬರುವುದಕ್ಕಿಂತ ಮುಂಚೆ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿದ್ದರು, ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿದ್ದರು. ಆದರೆ ಪಾಪವು ಪ್ರವೇಶಿಸಿದ ನಂತರ ಅದರ ಕುಟುಂಬದಲ್ಲಿ ಗಂಡ ಹೆಂಡತಿಯ ಸಂಬಂಧದಲ್ಲಿ ಅದು ಬಿರುಕನ್ನ ಮತ್ತು ವಿವಾದವನ್ನು ತಂದು ಹಾಕಿತು. When man was judged, God gave him hard labor. ಮಾನವನಿಗೆ ನ್ಯಾಯ ತೀರ್ಪು ಮಾಡುವಾಗ ದೇವರು ಆತನಿಗೆ ಕಷ್ಟಪಟ್ಟು ದುಡಿಯುವಂತಹ ಶಾಪವನ್ನು ಕೊಟ್ಟನು. He has to find his livelihood from the ground which was cursed with thorns and thistles. ಆತನು ತನ್ನ ನಿಮಿತ್ತವಾಗಿ ಶಾಪ ಬಂದಂತಹ ಭೂಮಿಯಲ್ಲಿ ದುಡಿದು ಅದರಲ್ಲಿ ಬೆಳೆದಂತಹ ಮುಳ್ಳು ಕಳೆಗಳನ್ನ ಕೆಲಸ ಮಾಡಿ ಆತನು ತೆಗೆಯಬೇಕಾಗಿತ್ತು. The labor which was sweet before, now it has become toil and sweat. ಪಾಪವು ಬರುವುದಕ್ಕಿಂತ ಮುಂಚೆ ಅವರಿಗಿದ್ದಂತಹ ಕೆಲಸ ಅದು ಸುಂದರವಾದಂತಹ ಸುಲಭ ಕೆಲಸವಾಗಿತ್ತು. ಆದರೆ ಪಾಪ ಪ್ರವೇಶಿಸಿದ ನಂತರ ಈಗ ಅದು ಕಷ್ಟಕರವಾದಂತಹ ಕೆಲಸವಾಗಿದೆ. Toil and sweat, ಕಷ್ಟಪಡು ಮತ್ತೆ ಬೆವರಿಲ್ಲ. And every man who labor hard knows how difficult it is to take care of the family, how it has become a toil and sweat. ಆತನ ಜೀವಮಾನದಲ್ಲೆಲ್ಲ ದುಡಿದು ದುಡಿದು ಬೆವರು ಸುರಿಸಿ ಆತನು ಹುಟ್ಟುವಳಿಯನ್ನ ಭೂಮಿಯ ಹುಟ್ಟುವಳಿಯನ್ನ ತಿನ್ನಬೇಕು. ಕುಟುಂಬದಲ್ಲಿ ದುಡಿಯುವಂತಹ ಪುರುಷರಿಗೆ, ಕಷ್ಟಪಟ್ಟು ದುಡಿಯುವವರಿಗೆ ಇದರ ಕಷ್ಟ ತಿಳಿದಿದೆ. And the end of it, he will return to dust, we read. ಅದರ ಅಂತ್ಯದಲ್ಲಿ ಆತನು ಮಣ್ಣಿಗೆ ಪುನಃ ಸೇರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. 19ನೇ ವಚನ ಕಡೆಯ ಭಾಗದಲ್ಲಿ we read that same in Solomon's Ecclesiastes chapter 12 verse 7. ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಲ್ಲಿಯೂ ಸಹ ನಾವು ಇದನ್ನ ನೋಡುತ್ತೇವೆ. Please read that, Ecclesiastes 12:7. ಪ್ರಸಂಗಿ 12:7 ದಯಮಾಡಿ ಓದಿರಿ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. Yeah, so the body will return to dust. ಭೂಮಿ ಶರೀರವು ಅದು ಮಣ್ಣಿಗೆ ಸೇರುತ್ತದೆ. The spirit given by God will return to God for accountability. ಆತ್ಮವು ತನ್ನನ್ನು ದಯಪಾಲಿಸಿದಂತಹ ದೇವರ ಬಳಿಗೆ ಮತ್ತೆ ಸೇರುವಂತದ್ದಾಗಿರುತ್ತದೆ. ಅದ್ಯಾಕೆಂದರೆ ಲೆಕ್ಕ ಒಪ್ಪಿಸಲಿಕ್ಕಾಗಿ ದೇವರ ಬಳಿಗೆ ಹೋಗುತ್ತದೆ. So work is not a curse, but because of sin, the toil, frustration, perspiration all came because of sin. ದುಡಿಯುವಂತದ್ದು ಅದು ಶಾಪವಲ್ಲ, ಬದಲಾಗಿ ದುಡಿತದಿಂದ ಆಗುವಂತಹ ಬೆವರು ಸುರಿಸುವುದು, ಆಗ ಸುಸ್ತಾಗುವಂತದ್ದು ಮತ್ತು ಆಯಾಸವಾಗುವಂತದ್ದು, ಇದೆಲ್ಲವೂ ಆ ಕಷ್ಟಪಟ್ಟು ದುಡಿಯುವುದರ ಪರಿಣಾಮವಾಗಿದೆ. ಇದೇ ಶಾಪ. The choice that God gave man brought a wrong choice from him. ದೇವರು ಮನುಷ್ಯನಿಗೆ ಕೊಟ್ಟಂತಹ ಆಯ್ಕೆಯು ಅದು ತಪ್ಪಾಗಿ ಆತನು ಆಯ್ದುಕೊಳ್ಳುವುದನ್ನು ನಾವು ನೋಡಿದೆವು. When you look at God's creation, the angels, man and animals, only angels and man had the freedom to choose. Animals don't have that. ದೇವರು ಉಂಟು ಮಾಡಿದಂತಹ ಸೃಷ್ಟಿಗಳಾದಂತಹ ಆ ದೇವದೂತರು ಮತ್ತು ಮನುಷ್ಯನು ಮತ್ತು ಪ್ರಾಣಿಗಳನ್ನು ನೋಡುವಾಗ ಕೇವಲ ಮನುಷ್ಯನಿಗೆ ಮಾತ್ರ ತನಗಿಷ್ಟವಾದದನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವತಂತ್ರವನ್ನ ಕೊಟ್ಟನು ದೇವರು. No, angels also had the choice.
So 1/3 of the angels chose to go with Lucifer and became Satan and demons. The animals don't have that choice. Angels and man had that. Part of the mankind, part of angels chose to go against God, but whole mankind has gone against God. ದೇವದೂತರಿಗೂ ಮತ್ತು ಮನುಷ್ಯರಿಗೆ ಮಾತ್ರ ದೇವರು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವತಂತ್ರವನ್ನ ಕೊಟ್ಟಿದ್ದನು, ಪ್ರಾಣಿಗಳಿಗೆ ಸ್ವತಂತ್ರವನ್ನ ಕೊಡಲಿಲ್ಲ. ಆದರೆ ಸೈತಾನನನ್ನ ಹಿಂಬಾಲಿಸಿದಂತಹ 1/3 ಭಾಗ ದೇವದೂತರು ಅವರು ಸೈತಾನನ ದೂತರಾಗಿ ಅವರು ದೊಬ್ಬಲ್ಪಟ್ಟರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಮಾನವನು ತನಗೆ ಕೊಟ್ಟ ಆಯ್ಕೆಯಿಂದ ಪಾಪ ಮಾಡಿ ಆತನು ಸೋತು ಹೋದನು. All mankind has become sinners. ಆದ್ದರಿಂದ ಒಬ್ಬ ಮನುಷ್ಯನಿಂದ ಎಲ್ಲ ಮಾನವರು ಅಥವಾ ಪಾಪಿಗಳಾಗಿದ್ದಾರೆ. All angels have not sinned, only the fallen angels have sinned. ಆದರೆ ದೇವದೂತರಲ್ಲಿ ಎಲ್ಲಾ ದೇವದೂತರು ಪಾಪ ಮಾಡಿಲ್ಲ, ಬದಲಾಗಿ ಬಿದ್ದು ಹೋದ ದೇವದೂತರು ಮಾತ್ರ ಪಾಪ ಮಾಡಿದ್ದಾರೆ. So man that created in God's image has become children of the devil. ಆದ್ದರಿಂದ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತಹ ಮಾನವನು ಆತನು ಸೈತಾನನ ಮಕ್ಕಳಾಗಿರುವುದನ್ನು ನಾವು ನೋಡುತ್ತೇವೆ. Many churches teach us that all people are God's children. That is not truth. We were God's children by creation, but because of sin, we have become children of Satan. ಅನೇಕ ಸಭೆಗಳು ಈ ರೀತಿ ತಪ್ಪಾಗಿ ಬೋಧಿಸುತ್ತವೆ. ಏನೆಂದರೆ ಎಲ್ಲಾ ಮಾನವರು, ಎಲ್ಲಾ ಮನುಷ್ಯರು ದೇವರ ಮಕ್ಕಳು ಎಂಬುದಾಗಿ. ಅದು ಸುಳ್ಳು. ಯಾಕೆಂದರೆ ನಿಜವಾಗಿ ದೇವರ ಸೃಷ್ಟಿ ನಾವು ಆಗಿರುವ ಕಾರಣ ಒಂದು ರೀತಿಯಲ್ಲಿ ನಾವೆಲ್ಲರೂ ದೇವರ ಮಕ್ಕಳು. ಆದರೆ ಪಾಪವು ನಮ್ಮನ್ನು ಪ್ರವೇಶಿಸಿದ ಕಾರಣ ನಾವೆಲ್ಲರೂ ಆ ದೇವರ ಮಕ್ಕಳೆಂಬಂತಹ ಪದವಿಯನ್ನು ಕಳೆದುಕೊಂಡಿದ್ದೆವು. John 1:12 says, how can you become a child of God? ಯೋಹಾನ 1:12 ಒಬ್ಬನು ಹೇಗೆ ದೇವರ ಮನುಷ್ಯನಾಗಬಹುದು ಎಂಬುದನ್ನು ನಮಗೆ ತಿಳಿಸುತ್ತದೆ, ದೇವರ ಮಗನಾಗಬಹುದು ಎಂಬುದನ್ನು ತಿಳಿಸುತ್ತದೆ. As many received him or believe in his name, to them he gave the power to become the children of God. ಯಾರ್ಯಾರು ಆತನ ಅಂಗೀಕರಿಸಿಕೊಂಡರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು. When God called Adam, where are you? We not only see man's sin and God's grace, divine justice also we see there. ದೇವರು ಮಾನವನನ್ನ ನೀನು ಎಲ್ಲಿರುತ್ತಿ ಎಂಬುದಾಗಿ ಕರೆಯುವಾಗ ಅಲ್ಲಿ ನಾವು ಆ ಮಾನವನ ಪಾಪ ಮತ್ತು ದೇವರ ಕೃಪೆಯನ್ನ ಮಾತ್ರ ನಾವು ಕಾಣುವುದಿಲ್ಲ, ಬದಲಾಗಿ ದೇವರ ಆ ಒಂದು ನೀತಿಯ ನ್ಯಾಯ ತೀರ್ಪನ್ನು ಕೂಡ ನಾವು ನೋಡುತ್ತೇವೆ. Okay. When man sinned, it brings sorrow to the heart of God, as we see that later in Genesis chapter 6, at the time of Noah, how it grieved God's heart. Your sin and my sin and your sin grieves the heart of God. ಮಾನವನ ಪಾಪವು ಅದು ದೇವರ ಹೃದಯವನ್ನ ನೋಯಿಸುವುದನ್ನ ನಾವು ನೋಡುತ್ತೇವೆ. ನಂತರ ಆದಿಕಾಂಡ 6ನೇ ಬರುವಾಗ ದೇವರು ಮನುಷ್ಯನನ್ನ ಸೃಷ್ಟಿಸಿದಕ್ಕಾಗಿ ನೊಂದುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ನಿನ್ನ ಪಾಪವು ಅದು ದೇವರನ್ನ ನೋಯಿಸುವಂತದಾಗಿರುತ್ತದೆ. The first death, as we see, it was a spiritual death. ಮೊದಲನೆಯ ಮರಣ ಮನುಷ್ಯನಿಗೆ ಯಾವುದು ಸಂಭವಿಸಿತು ಅಂದರೆ ಅದು ಆತ್ಮಿಕ ಮರಣವೇ. Adam lived about 900 some years later and he physically died. ಆದಾಮನು 900 ಚಿಲ್ಲರೆ ವರ್ಷಗಳು ಆತನು ಬದುಕಿದನು ಮತ್ತು ದೈಹಿಕವಾಗಿ ಆತನು ಸತ್ತು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. Paul says in Ephesians chapter 2 verse 1 that all men born of Adam and Eve, they were born spiritually dead. ಎಫೆಸದವರಿಗೆ ಬರೆದ ಪತ್ರಿಕೆ 2:1 ಪೌಲನು ಬರೆಯುತ್ತಾನೆ, ಆದಾಮ ಮತ್ತು ಹವ್ವಳಿಂದ ಹುಟ್ಟಿದಂತವರೆಲ್ಲರೂ ಅವರು ಆತ್ಮಿಕವಾಗಿ ಸತ್ತು ಹೋದವರು ಎಂಬುದಾಗಿ ಬರೆಯುತ್ತಾನೆ. ಪಾಪ ಅಪರಾಧದ ದೆಸೆಯಿಂದ ಸತ್ತವರಾದ ನಮ್ಮನ್ನು, every man since then is born dead spiritually. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಂತಹ ನಿಮ್ಮನ್ನು ಸಹ ಬದುಕಿಸಿದನು. ಎಲ್ಲಾ ಮಾನವರು ಅವರು ಪಾಪ ಮಾಡಿ ಆತ್ಮಿಕವಾಗಿ ಸತ್ತು ಹೋಗಿದ್ದಾರೆ. In Luke 15:24, when the prodigal son came back, the father is saying, this my son was dead but now alive. ಲೂಕ 15:23 ನಾವು ನೋಡುವಾಗ ಅಲ್ಲಿ ತಂದೆಯು ತಪ್ಪಿ ಹೋಗಿದಂತಹ ಮಗನು ಆತನು ಹಿಂತಿರುಗಿ ಬರುವಾಗ, ಈ ನನ್ನ ಮಗನು ತಪ್ಪಿ ಹೋಗಿದ್ದನು, ಈಗ ಬದುಕಿ ಬಂದ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. Let's read finally verse 20 to 24.
22 ಮತ್ತು 24ನೇ ವಚನವನ್ನ ನಾವು ಓದಿಕೊಳ್ಳೋಣ. 22ರಿಂದ 24. 22 20ರಿಂದ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕಂದರೆ ಬದುಕುವರೆಲ್ಲರಿಗೂ ಅವಳೇ ಮೂಲ ಮಾತೆ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು ಆ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬಂತಾದನಲ್ಲ. ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಎದೆನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಎದೆನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. In verse 20, Adam naming Eve shows the hope of the living. She is the mother of all the living. What is it, uncle? Verse 20, we see Adam naming her Eve, the mother of all the living. It brings some hope there. ಇಲ್ಲಿ ಆದಾಮನು ತನ್ನ ಹೆಂಡತಿಗೆ ಹವ್ವ ಎಂಬುದಾಗಿ ಹೆಸರಿಡುವುದನ್ನು ನಾವು ನೋಡುತ್ತೇವೆ. ಆ ಹೆಸರು ಸ್ವಲ್ಪ ನಿರೀಕ್ಷೆಯನ್ನ ಹುಟ್ಟಿಸುವಂತಹ ಹೆಸರಾಗಿದೆ. Verse 21, we see the Lord providing the skin of an animal as a covering for Adam and Eve. ಅಲ್ಲಿ ನಾವು ಮುಂದಕ್ಕೆ ನಾವು ನೋಡುವಾಗ ದೇವರು 21ನೇ ವಚನದಲ್ಲಿ ಆದಾಮ ಮತ್ತು ಹವ್ವಳನ್ನ ಚರ್ಮದ ಅಂಗಿಯನ್ನ ತೊಡಿಸಿ ಆ ಏದೇನ್ ವನದಿಂದ ಹೊರಡಿಸಿ ಬಿಡುವುದನ್ನು ನೋಡುತ್ತೇವೆ. Here is the origin of sacrifice. ಇಲ್ಲಿ ಆ ಯಜ್ಞದ ಉತ್ಪತ್ತಿ ಇಲ್ಲಿಂದ ಆಯಿತು. God made it clear to man that God rejected their fig leaves. The way to God is only through sacrifice. ಇಲ್ಲಿ ದೇವರು ಮನುಷ್ಯನಿಗೆ ಸ್ಪಷ್ಟವಾಗಿ ಒಂದು ವಿಷಯವನ್ನ ತಿಳಿಸಿದನು. ಅದೇನೆಂದರೆ ಅವರು ಹುಟ್ಟುಕೊಂಡಿದ್ದಂತಹ ಅಂಜೂರದ ಎಲೆಯನ್ನ ದೇವರು ತಿರಸ್ಕರಿಸಿದನು. ಬದಲಾಗಿ ಆ ಯಜ್ಞದ ಮೂಲಕವೇ ತನ್ನ ಬಳಿಗೆ ಬರಬೇಕು ಎಂಬ ಪಾಠವನ್ನ ಇಲ್ಲಿ ಅವರಿಗೆ ಕಲಿಸಿದನು. In the Holy of Holies in the tabernacle, there was a mercy seat on which the blood was sprinkled, and that is the only way that the high priest can go into the presence of the most holy God. ದೇವದರ್ಶನದ ಗುಡಾರದಲ್ಲಿ ನಾವು ನೋಡುವಾಗ ಆ ಮಹಾಪರಿಶುದ್ಧ ಸ್ಥಳದ ಅತಿ ಪರಿಶುದ್ಧ ಸ್ಥಳದಲ್ಲಿ ಒಂದು ಕೃಪಾಸನದ ಮೇಲೆ ಆ ಕೃಪಾಸನದ ಕೊಂಬುಗಳಿಗೆ ಯಜ್ಞದ ಕುರಿಯ ರಕ್ತವು ಯಾವಾಗಲೂ ಸವರಿರುವಂತದ್ದಾಗಿರುತ್ತಿತ್ತು. That is the only way to approach to a holy God by a sinful man, by the shedding of blood. ಪರಿಶುದ್ಧನಾದಂತ ದೇವರ ಸನ್ನಿಧಿಯನ್ನ ಪಾಪಿಯಾದಂತಹ ಮಾನವನು ಪ್ರವೇಶಿಸಲಿಕ್ಕೆ ಇರುವಂತಹ ಒಂದೇ ಮಾರ್ಗ ಯಾವುದೆಂದರೆ ರಕ್ತಧಾರೆಯ ಮೂಲಕ. Cloth of skin is what the Lord has provided through his righteousness at the cross given to us. Our sin he carried, his righteousness is given to us. ಆತನು ತನ್ನ ನೀತಿವಂತಿಕೆ ಎಂಬಂತಹ ಆ ಚರ್ಮದ ಅಂಗಿಯನ್ನ ನಮಗೆ ತೊಡಿಸಿದನು. ಶಿಲುಬೆಯ ಮೇಲೆ ಆ ಕಾರ್ಯವನ್ನು ಮಾಡಿದನು. ಆತನು ತಾನು ಶಾಪವನ್ನ ಆ ನಿಂದೆಯನ್ನ ಅನುಭವಿಸುವುದರ ಮೂಲಕ ತನ್ನ ನೀತಿವಂತಿಕೆಯನ್ನ ನಮಗೆ ಒದಗಿಸಿದನು. What are the lessons we learn here? ಇದರಿಂದ ನಾವು ಕಲಿತುಕೊಳ್ಳುವಂತಹ ಪಾಠಗಳೇನು? Man must have adequate covering to approach God, not on the basis of his own good works, but the one that comes from God. He has to accept what God provides. ಮಾನವನು ದೇವರ ಬಳಿಗೆ ಬರಲಿಕ್ಕಿಂತ ಮುಂಚೆ ತನ್ನನ್ನ ಸರಿಯಾಗಿ ಮುಚ್ಚಿಕೊಂಡವನಾಗಿ ಬರಬೇಕು. ಅದು ತನ್ನ ಸ್ವಂತ ಕಾರ್ಯದಿಂದ ಮುಚ್ಚಿಕೊಳ್ಳುವುದಲ್ಲ, ಬದಲಾಗಿ ದೇವರು ಒದಗಿಸುವಂತಹ ಮಾರ್ಗದ ಮೂಲಕ ಮಾತ್ರ ಆತನು ದೇವರ ಸನ್ನಿಧಿ ಪ್ರವೇಶಿಸಬೇಕು. Fig leaves are a picture of religion and good works. It can never be accepted because Bible says all our good works are like filthy garment. ಆ ಅಂಜೂರದ ಎಲೆಗಳು ಅವು ಮಾನವನ ಒಳ್ಳೆಯ ಕಾರ್ಯಗಳು ಮತ್ತು ಧರ್ಮವನ್ನ ಸೂಚಿಸುವಂತದ್ದಾಗಿದೆ. ದೇವರ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ ಏನೆಂದರೆ ನಮ್ಮ ಒಳ್ಳೆಯ ಕಾರ್ಯಗಳು ಆತನಿಗೆ ಹೊಲಸು ಬಟ್ಟೆಯ ರೀತಿ ಇದೆ. ಆದ್ದರಿಂದ ದೇವರ ಬಳಿಗೆ ಬರಲಿಕ್ಕೆ ನಮಗೆ ಅವಕಾಶವಿಲ್ಲ. God must provide the covering. ಆದರೆ ದೇವರೇ ನಮ್ಮನ್ನ ಹೊದಿಸಬೇಕು ಅಥವಾ ನಮ್ಮನ್ನ ಮುಚ್ಚಬೇಕು. That covering comes through the death of the Lamb of God, as we see in John 1:29.
behold the Lamb of God. All the Old Testament sacrifices were only shadow of the final one sacrifice. ಆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ, ದೇವರು ಏರ್ಪಡಿಸಿದಂತಹ ಆ ಕುರಿಮರಿಯ, ಆ ಒಬ್ಬನೇ ಕುರಿಮರಿಯಾದಂತಹ ಆದಿಕಾಂಡ ಮತ್ತು ಯಾಜಕ ಕಾಂಡ ಮಾತನಾಡುವಂತಹ ಆ ಯಜ್ಞದ ಕುರಿಮರಿ ಅದು ಯೇಸು ಕ್ರಿಸ್ತನೇ ಆಗಿದ್ದನು. ಆತನ ಯಜ್ಞದ ಮೂಲಕ ಮಾತ್ರ ನಾವು ದೇವರ ಸನ್ನಿಧಿಯನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ. Now 2 minutes quickly I will close it. Man should have a substitute between himself and the wrath of God. 2 ನಿಮಿಷಗಳ ಕಾಲ ನಾನು ನನ್ನ ಮಾತನ್ನ ಹೇಳಿ ಮುಗಿಸುತ್ತೇನೆ. ಅದೇನೆಂದರೆ, ದೇವರ ಕೋಪಕ್ಕೂ ಮನುಷ್ಯನಿಗೂ ಮಧ್ಯದಲ್ಲಿ ಒಂದು ಪ್ರಾಯಶ್ಚಿತ್ತ ಯಜ್ಞ ಏರ್ಪಡಬೇಕು. You and I get saved when we take our place as a sinner before God and accept the righteousness God provides. ನಾನು ನೀವು ಆ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆಂದರೆ, ನಾನು ನೀವು ದೇವರ ಮುಂದೆ ಪಾಪಿ ಎಂಬುದಾಗಿ ಮನಃಪೂರ್ವಕವಾಗಿ ಒಪ್ಪಿಕೊಳ್ಳುವುದರ ಮೂಲಕ. ಮತ್ತು ದೇವರು ಕೊಡುವ what accepting what God offers. ಮತ್ತು ದೇವರು ಕೊಡುವಂತಹ ಮಾರ್ಗವನ್ನ ಒಪ್ಪಿಕೊಳ್ಳುವುದರ ಮೂಲಕ. When you look at verse 22 and 23, God sending out from the garden was an act of mercy. ಮತ್ತು 22, 23ನೇ ವಚನದಲ್ಲಿ ಅವರನ್ನ ಆ ಒಂದು ಏದೆನ್ ವನದಿಂದ ದೇವರು ಹೊರಡಿಸಿ ಬಿಟ್ಟದ್ದು ಅದು ಕೃಪೆಯ ಕಾರ್ಯವಾಗಿತ್ತು. Because otherwise they would have continued. God saying that they will stretch their hand and eat from the tree of life and remain as a sinner forever. To avoid that, God sent them out from the garden. It was an act of God's mercy. ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಎಂದುಕೊಂಡು ಅವರನ್ನ ಅಲ್ಲಿಂದ ಕಳುಹಿಸಿದ್ದು ದೇವರ ಕರುಣೆಯ ಕಾರ್ಯವಾಗಿತ್ತು. ಯಾಕಂದ್ರೆ ಒಂದು ವೇಳೆ ಆ ರೀತಿ ತಿಂದಿದ್ದರೆ ಮಾನವನು ತನ್ನ ಪಾಪದಲ್ಲಿಯೇ ನಿರಂತರಕ್ಕೂ ಜೀವಿಸಬೇಕಾಗಿತ್ತು. Yeah, God had a plan to save mankind, the lost mankind. So he sent them out from the Garden of Eden. ಆದರೆ ದೇವರು ಮಾನವನನ್ನ ರಕ್ಷಣೆ ಮಾಡಲಿಕ್ಕಾಗಿ ಒಂದು ಯೋಜನೆಯನ್ನ ಮಾಡಿಕೊಂಡಿದ್ದನು. ಆ ಯೋಜನೆಯನ್ನ ಪೂರೈಸಲಿಕ್ಕಾಗಿ ಅವರನ್ನ ಏದೆನ್ ವನದಿಂದ ಹೊರಗೆ ಹೊರಡಿಸಿಬಿಟ್ಟನು. The way to God was open through sacrifices, and finally the one sacrifice. ಮತ್ತು ದೇವರ ಬಳಿಗೆ ಹೋಗಲಿಕ್ಕೆ ಈಗ ಮಾರ್ಗವು ಏರ್ಪಟ್ಟಿತು, ಮಾರ್ಗವು ಸಿದ್ಧವಾಗಿತ್ತು. ಅದು ಯೇಸು ಕ್ರಿಸ್ತನ ಒಂದೇ ಯಜ್ಞದ ಮೂಲಕ ಮಾತ್ರ. Only one acceptable sacrifice. ಅದು ದೇವರಿಗೆ ಮೆಚ್ಚುಗೆ ಆದಂತಹ ಒಪ್ಪಿತವಾದಂತಹ ಒಂದೇ ಯಜ್ಞ. This tree of life which was denied there, we will partake from the tree of life when we come to Revelation chapter 22. ಇಲ್ಲಿ ಅವರಿಗೆ ದೇವರು ಜೀವದಾಯಕ ವೃಕ್ಷದ ಫಲವನ್ನ ಅವರಿಂದ ದೂರ ಇಟ್ಟು ಬಿಟ್ಟನು. ಆದರೆ ನಾವು ಪ್ರಕಟಣೆ 22ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೇವರು ಮತ್ತೆ ಆ ಜೀವದಾಯಕ ವೃಕ್ಷದ ಫಲವನ್ನ ನಮಗೆ ಕೊಡುವುದನ್ನು ನೋಡುತ್ತೇವೆ. So as we close here now, we see the consequence of sin and yet God's provision for a savior. ನಮ್ಮ ಮಾತುಗಳನ್ನ, ನಮ್ಮ ಅಧ್ಯಯನವನ್ನು ನಾವು ಮುಗಿಸುವಾಗ ನಾವು ಇಲ್ಲಿ ನೋಡಿಕೊಂಡದ್ದೇನೆಂದರೆ, ಮಾನವನು ಆತನು ಬಿದ್ದು ಹೋದರೂ ಸಹ ಒಬ್ಬ ರಕ್ಷಕನ ಮೂಲಕ ದೇವರು ಆತನಿಗೆ ರಕ್ಷಣೆಯನ್ನು ಒದಗಿಸುವುದನ್ನು ನಾವು ಕಂಡೆವು. Let us thank God for our savior. ನಮ್ಮ ರಕ್ಷಕನಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. May God's name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.